ಇಲ್ಲಿ ರೇಡಿಯೋ ಸಿಟಿ ಮತ್ತು ಸೋನಿ ಪಿಕ್ಚರ್ಸ್ ಟಾಸ್ ವಿನ್ ಆಗ್ತಾ ಇರುವಂತ ರೇಡಿಯೋ ಸಿಟಿ ಫಸ್ಟ್ ಬೌಲಿಂಗ್ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡಿದ್ದು. ಆ ಬೌಲಿಂಗ್ ಪಡೆ ಬರ್ತಾ ಇದ್ದಂಗೆ ಸೋನಿ ಪಿಕ್ಚರ್ಸ್ ಕಡೆಯಿಂದ ಬಂದಂತ ಫಸ್ಟ್ 6 ಇದು ವಿನು ಕಡೆಯಿಂದ ಬರುತ್ತೆ. ವೆರಿ ಫಸ್ಟ್ ಓವರ್ನ ಫಸ್ಟ್ ಬಾಲ್ 6. ಹಲೋ ಸೆಕೆಂಡ್ ಬಾಲ್ ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. ಇಲ್ಲಿ ವೆರಿ ಫಸ್ಟ್ ಬಾಲ್ 6 ಆಗಿದ್ರೆ ಸೆಕೆಂಡ್ ಬಾಲ್ ಬೌಂಡ್ರಿ ಬರ್ತಾ ಇದೆ ವಿನು ಭಟ್ ಅವ್ರ ಕಡೆಯಿಂದ. ಲೋವರ್ ಫಿಲ್ಟರ್ಸ್ ಮತ್ತೊಂದು ಬಿಗ್ ಶಾಟ್ ಬರ್ತಾ ಇದೆ. ಎಂತ ಟೈಮಿಂಗ್ಸ್ ಇದು, ಫುಲ್ ಫ್ಲಾಟ್ ಅಲ್ಲಿ ಬರುವಂತ 6 ಇದು. ಜಸ್ಟ್ ಬೌಂಡ್ರಿ ಪಕ್ಕದಲ್ಲಿ ಬೀಳುತ್ತೆ. ಇಲ್ಲಿ ಸೆಕೆಂಡ್ 6 ಫಸ್ಟ್ ಓವರ್ ವಿನು ಬ್ಯಾಟಿಂದ ಬರ್ತಾ ಇದೆ. ನವೀನ್ ಬರ್ತಾ ಇದ್ದಂಗೆ 6 ಮತ್ತು ಬೌಂಡ್ರಿಯಿಂದ ರನ್ ಮಳೆ ಹೊರಿಸ್ತಾ ಇರುವಂತದ್ದು ವಿನು ಭಟ್ ಅವರು. ಸೂಪರ್ ಬಾಲ್ ಅಂತ ಶಾಟ್ ಇದು. ಕವರ್ಸ್ ಅಲ್ಲಿ ಜಸ್ಟ್ ಪ್ಲೇಸ್ಮೆಂಟ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಈಸಿ ಆಗ್ತಿತ್ತು, ಒಂದು ಬೌಂಡ್ರಿ ಬರುವಂತ ಚಾನ್ಸಸ್ ಇತ್ತು. ಇಲ್ಲಿ ಸೂಪರ್ ಶಾಟ್ ವಿನು ಭಟ್ ಕಡೆಯಿಂದ 4 ಬಾಲ್ 16 ರನ್ನು. ಫುಟ್ಬಾಲ್ ಇದು ಕೂಡ ತಗೊಳ್ಳಿ ಅಂತೆಲ್ಲ ಹೊಡೆದಿರೋದು. ಅಕ್ಷಾ ಕವರ್ಸ್ ಕಡೆ ಹೋಗುತ್ತೆ. ಚೇಸ್ ಅಂತೂ ಇದೆ ಬಾಲ್ ಹಿಂದ್ಗಡೆ, ತಡಿತಾರೆ ಇದನ್ನ. 2 ರನ್ ಈಸಿಯಾಗಿ ತಗೊಳ್ತಾರೆ ವಿನು ಅವರು. 18ಕ್ಕೆ ತಲುಪ್ತಾ ಇರುವಂತ ಸ್ಕೋರ್ ಮೂವ್ ಆಗ್ತಾ ಇದೆ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಕಡೆಯಿಂದ. ರೇಡಿಯೋ ಸಿಟಿ ಟಾಸ್ ವಿನ್ ಆಗ್ತಾ ಇದ್ದಂಗೆ ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದಂತ ರೇಡಿಯೋ ಸಿಟಿ ಟೀಮು. ಸೂಪರ್ ಶಾಟ್ ಇದು, ಖಾಲಿ ಜಾಗ ಭರ್ತಿ ಮಾಡೋದು, ಪವರ್ ಪ್ಲೇ ಲಾಭ ಇಲ್ಲಿ ವಿನು ಭಟ್ ಕಡೆಯಿಂದ ನಡೀತಾ ಇದೆ. ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 22ಕ್ಕೆ ನೋ ಲಾಸು. ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ 22ಕ್ಕೆ ನೋ ಲಾಸ್ ಆಟವನ್ನು ಆಡ್ತಾ ಇರುವಂಥದ್ದು. ಒಳ್ಳೆ ಶಾಟ್ ಸಿಕ್ಕಿದೆ ಟೀಮಿಗೆ ಅಂತ ಇವಾಗ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ. 24 ತಂಡಗಳು ನಮ್ಮ ಮೀಡಿಯಾ ಚಾನೆಲ್ ಅವರು ಭಾಗವಹಿಸಿದಂಥ ಒಂದು ಕಾರ್ಯಕ್ರಮ ಕೂಡ ಇದು. ನ್ಯೂ ಬೌಲರ್ ಬರ್ತಾ ಇರುವಾಗ ಸತೀಶ್. ಫಸ್ಟ್ ಬಾಲ್ ತುಂಬಾ ಆಚಾರ ಪ್ರಯತ್ನ ಮಾಡಿದ್ರು. ಸೂಪರ್ ಬೌಲಿಂಗ್ ಅಂತ ಹೇಳ್ಬೋದು. ಇವಾಗ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ 1 ರನ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸತೀಶ್ ಅವರು. 23ಕ್ಕೆ ಮೂವ್ ಆಗ್ತಾ ಇದೆ ಸ್ಕೋರ್. ಲಾಸ್ಟ್ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಟೀಮನ್ನು ನೋಡಿದ್ದಾರೆ ಯಾವ ಥರ ಬ್ಯಾಟಿಂಗ್ ಮಾಡಿದರು ಅಂತೇಳಿ. ಟೀಮ್ಸ್ ಆಫ್ ಇಂಡಿಯಾ 96-97 ಟಾರ್ಗೆಟ್ ಅನ್ನು ಕೊಟ್ಟಿದ್ದು ಅಪೋಸಿಟ್ ಟೀಮಿಗೆ. ಅದೇ ಥರದ ಒಂದು ಬ್ಯಾಟಿಂಗ್ ಇಲ್ಲಿಂದ ಕೂಡ ಬರ್ತಾ ಇದೆ. ಸೂಪರ್ ಆದಂಥ ಶಾಟ್, ಜಸ್ಟ್ ವಿರ್ತ್ ಕೊಡ್ತಾರೆ ಅಂತಂದ್ರೆ ಜಾಗ ಮಾಡಿಕೊಂಡು ಕವರ್ಸ್ ಮೇಲೆ ಹೊಡಿತಾರೆ. ವಿನು ಮುಟ್ಟಿದೆಲ್ಲವೂ ಕೂಡ ಈ ಪಂದ್ಯದಲ್ಲಿ ಸೂಪರ್ ಆಗಿ ಕಾಡ್ತಾ ಇದೆ. 27 ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಟೀಮ್ ಟೋಟಲ್ ಸ್ಕೋರ್. 7 ಬಾಲ್ 26 ರನ್ ಕಲೆ ಹಾಕಿದಂಥ ವಿನು ಭಟ್ ಒಂದು ಕಡೆ. 2 6 3 ಬೌಂಡ್ರಿ ವಿನು ಭಟ್ ಅವ್ರ ಬ್ಯಾಟಿಂದ ಬಂದಿರೋದು. ಪಾರ್ಟ್ನರ್ ನಿಶಿತ್ ಗೌಡ ಜಸ್ಟ್ 1 ಬಾಲ್ ಆಡ್ತಾರೆ, 1 ಸಿಂಗಲ್ ಆಡ್ಬಿಟ್ಟು ನಾನ್ ಸ್ಟ್ರೈಕಲ್ ಬಂದು ಉಳ್ಕೊಳ್ತಾರೆ. ಆಡ್ಕೊಳ್ಳಿ ನೀವೇ, ನಿಮ್ಮ ಬ್ಯಾಟಿಂದ ರನ್ಸ್ ಬರ್ತಾ ಇದೆಯಲ್ಲ ಅಂತ ಹೇಳಿ. ಬಟ್ ಇಲ್ಲಿಂದ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾರಪ್ಪ ಅಂತಂದರೆ ಬೌಲಿಂಗ್ ಟೀಮ್ ಅವರು. ರೇಡಿಯೋ ಸಿಟಿ ಸ್ವಲ್ಪ ಕ್ಯಾಲ್ಕುಲೇಟ್ ಮೈಂಡ್ ಮಾಡಬೇಕಾಗುತ್ತೆ, ಇಲ್ಲಿ ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವರ ಯಾವುದು ಬೆಸ್ಟ್ ಇದೆಯೋ
ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಓವರ್ ಫುಲ್ ಟಾಸ್, ಇದು ಲೆಗ್ ಬಾಯ್ ಅಂತ ಕಾಲ್ ಬರುತ್ತೆ. ಲಾಸ್ಟ್ ಮಿನಿಟಲ್ಲಿ ಓವರ್ ಫುಲ್ ಟಾಸ್ ಕಾಲಿಗೆ ಹೊಡೆಯುವುದಕ್ಕೆ ಲೆಗ್ ಬಾಯ್ ಅಂತ ಕಾಲ್ ಕೊಟ್ಟಿರ್ತಾರೆ. 27 ನೆಲ ಸ್ಥಗಿತದ ಆಗಿರೋದು ಇಲ್ಲಿ. ಸೆಕೆಂಡ್ ಓವರ್ ಇನ್ನು ಕೂಡ 3 ಬಾಲ್ ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಸತೀಶ್ ಓವರ್ನಲ್ಲಿ. ಫುಲ್ ಟಾಸ್, ಇದು ಮಿಸ್ ಮಾಡೋದೇ ಇಲ್ಲ. ಸುಲಭ ತುತ್ತು, ಎಂಥ ಬ್ಯಾಟರ್ ಆಗಿದ್ರು ಕೂಡ ಇದನ್ನ ಔಟ್ ಆಫ್ ದಿ ಪಾರ್ಕ್ ಹೊಡಿತಾರೆ. ಬಿಗ್ ಮ್ಯಾಕ್ಸಿಮಮ್ 6ಗಳನ್ನೇ ಹೊಡಿತಾರೆ. ಹಾಗೆಲ್ಲ ಕಿರಿದಾಗಿರ್ತಕ್ಕಂಥ ಅಂಕಣ ಅಂತಂದ್ರೆ ಬಾಲ್ಗಳು ಹಿಂಗೆ ಹೊರಗೆ ಹೋಗ್ತಾ ಇದ್ದಂಗೆ ಆರ್ಗನೈಸರ್ ಕೂಡ ಒಂದಷ್ಟು ಸಮಸ್ಯೆ ಇದೆ. ತುಂಬಾನೇ ಬಾಲ್ ಕಳೆದ 4 ದಿನದಿಂದ ಕಳೆದು ಹೋಗ್ತಾ ಇರುವಂಥದ್ದು ಇಲ್ಲಿ. ಮೂವತ್ತ ತಲುಪಿರೋದು ಈ ಒಂದು 6 ಇಂದ. 33 ಫಾರ್ ನೋ ಲಾಸ್. ಕೊನೆ 2 ಬಾಲ್ ಬಾಕಿ ಇದೆ ಇಲ್ಲಿ. ಇದು ಫ್ಲಿಕ್ ಶಾಟ್, ಇದು ಎಂತ ಸೂಪರ್ ಟೈಮಿಂಗ್. ಇದು ಬ್ಲಾಕ್ ಹೋಲ್ ಹಾಕ್ತೀನಿ ಅಂತ ಇದ್ರೆ ವಾಚ್ ಮಾಡಿ ಹೊಡೆದಿರೋಂಥ ಒಂದು ಫ್ಲಿಕ್ ಸಖತ್ತಾಗಿದೆ. ಮಿಡಲ್ ಆಫ್ ದ ಬ್ಯಾಟಲ್ ಬರುತ್ತೆ, ಕ್ಲಿಯರ್ ಆಗುತ್ತೆ. ಇದು ಸ್ಕ್ವೇರ್ ಲೆಗ್ ಮತ್ತು ಮಿಡ್ ವಿಕೆಟ್ ನಡುವೆ ಸೂಪರ್ ಶಾಟ್ ಸಿಕ್ಕಿರೋದು ಇಲ್ಲಿ. ಡೇಂಜರ್ ಆಗಿ ಕಾಣ್ತಾ ಇರೋದು ವಿನಯ್ ಭಟ್ ಅವರು. 39ಕ್ಕೆ ನೋ ಲಾಸ್. ಅದರಲ್ಲಿ 38 ರನ್ ಇಂಡಿವಿಜುವಲ್ ಸ್ಕೋರ್ ಒಬ್ಬರದೇ ಇದೆ, ವಿನಯ್ ಭಟ್ ಅವ್ರದ್ದು. ವೈಟ್ ಬಾಲ್, ಲೆಗ್ಸಿಕ್ಕಿಂದ ಹೊಡೆದ ಸ್ವಲ್ಪ ಹೊರ ಹೋಗ್ತಾ ಇರುವಂತ ಬಾಲ್, ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. 40 ತಲುಪಿರೋದು. ಸೂಪರ್ ಬಾಲ್ ಅಂತ ಏನು ಯೋಚನೆ ಮಾಡಿದ ಈ ಥರ ಒಂದು ಸ್ಟಾರ್ಟ್ ಬರ್ತಾ ಇದೆ ಅಂತಂದರೆ ಇಲ್ಲಿಂದ ಮೂವ್ ಆಗ್ಬೋದು. ಇನ್ನೂ ಕೂಡ ವಿಕೆಟ್ ಕಳ್ಕೊಳ್ಬಾರ್ದಾಗುತ್ತೆ. ಇವರಿಬ್ಬರೇ ಆಡಿದ್ರೆ ಖಂಡಿತ 96, 97 ಏನಿದೆಯೋ ಆ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡುವಂಥದ್ದು ಆಪರ್ಚುನಿಟಿ ಇದೆ ಇಲ್ಲಿ. ಫುಲ್ ಟಾಸ್, ಲಾಸ್ಟ್ ಮಿನಿಟ್ ತನಕ ಬಿಡ್ತಾರೆ ಬಾಲ್ನ. ಅದಕ್ಕೆ ಇದು ಬೌಂಡ್ರಿ ಆಗುತ್ತೆ. ಒಂದು ವೇಳೆ ಸ್ವಲ್ಪ ಫ್ರಂಟ್ ಫುಟಲ್ಲಿ ಆಡಿದರೆ ಖಂಡಿತ ಫುಲ್ ಟಾಸ್ ಕನೆಕ್ಟ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ನೋ ಮ್ಯಾಟರ್, ಬೌಂಡ್ರಿ ಆದರೂ ಬಂತಲ್ಲ ಅಂತ ಖುಷಿ ಪಡಬೇಕಾಗುತ್ತೆ ನಾವು. ಈ ಬೌಂಡ್ರಿಯಿಂದ 2 ಓವರ್ಗೆ 44 ರನ್ನು. 24 ಅಂದ್ರೆ ಕಾಣ್ತಾ ಇರೋದಿಲ್ಲಿ. 12 ಬಾಲಿಗೆ 44 ರನ್ ಮಾಡಿರುವಂಥ ಜೊತೆಯಾಟ ನೋಡ್ತಾ ಇದ್ದೀವಿ ನಾವು. ನಿಶ್ಚಿತ್ ಗೌಡ ಮತ್ತು ವಿನಯ್ ಭಟ್ ಅವ್ರ ಕಡೆಯಿಂದ ಒಬ್ರು 11 ಬಾಲಿಗೆ 42 ರನ್ನು, ಇನ್ನೊಬ್ರು 1 ಬಾಲಿಗೆ 1 ರನ್ ಮಾಡಿರೋದು. ಯಾರು ಎಷ್ಟು ರನ್ ಮಾಡಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ 2 ಓವರ್ಗೆ ಇಬ್ರು ಸೇರಿ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ರೇಡಿಯೋ ಸಿಟಿ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿಂದ ಟಾಸ್ ವಿನ್ ಆಗಿದ್ದೀರಾ, ಬೌಲಿಂಗ್ ಹಾಕಿ ಇದು 80-70 ಉಳಿಸ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಬೇಕಾಗುತ್ತೆ ಕನಿಷ್ಠ ಪಕ್ಷ. ಇನ್ನು ನೀವು ಬೌಲರ್ ಬಂದಿರೋದು ಇವಾಗ ರಿಚರ್ಡ್ಸನ್ ಅವರು. 3ನೇ ಓವರ್ನಲ್ಲಿ ಅದು ಸ್ಟ್ರೈಕಲ್ಲಿ ಇರೋದು ನಿಶ್ಚಿತ್. ಫಸ್ಟ್ ಬಾಲ್ ತಗೊಳ್ಳಿ ಅಂತ ಬೌಲರ್ ತಲೆ ಮೇಲೆ ಹೊಡಿತಾರೆ. ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ. 1 ರನ್ ಈಸಿಯಾಗಿ ಬರುತ್ತೆ ಇಲ್ಲಿ. ಸಾಕು, ಈ ಥರ ಆಡ್ಕೊಡ್ಬೇಕು ಪಾರ್ಟ್ನರ್. ಒಬ್ಬರು ಬ್ಯಾಟಿಂದ ರನ್ಸ್, ಬಿಗ್ ಶಾಟ್ಗಳು ಬರ್ತಾ ಇದ್ರೆ ಇನ್ನೊಬ್ರು ರನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಬಾಲ್ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಕೊಡದೆ ರನ್ಗಳನ್ನು ತಗೊಳ್ಬೇಕಾಗುತ್ತೆ. ಕ್ಯಾಚ್ ಅಂತ ಕಾಲ್ ಇದೆ ಇಲ್ಲಿ. ವಿನೋ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ. ಸೂಪರ್ ಅಂತ ಕ್ಯಾಚ್ ಹಿಡಿತಾರೆ ಅಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ. ಬಾಲಾಜಿ ಅವರು, ಸೀನಿಯರ್ ಪ್ಲೇಯರ್ ಬಾಲಾಜಿ ಹಿಡಿಯುವಂತ ಕ್ಯಾಚ್ ಇದು. ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಹಿಡಿಯುವಂತ ಕ್ಯಾಚ್ ಇದು. ಎಲ್ಲೋ ಒಂದ್ ಕಡೆ ಶಾರ್ಟ್ ರೇಸಿಂಗ್ ಡೆಲಿವರಿನ ಕವರ್ ಪಾಯಿಂಟ್ ಕಡೆ ಹೊಡೆಯೋಣ ಅಂತ ಯೋಚನೆ ಮಾಡಿದ್ದು.
ಇನ್ಫ್ಲೂನ ಕ್ಲಿಯರ್ ಮಾಡಿದ್ರೆ ಸಾಕಾಗುತ್ತೆ. ಇದು ಕೂಡ ಒಂದು ಬೌಂಡ್ರಿ ಸಿಗುತ್ತೆ ಅಂತ ಯೋಚನೆ ಅಂತೂ ಚೆನ್ನಾಗಿತ್ತು. ಸ್ಲೈಸ್ ಆಗುತ್ತೆ, ಬ್ಯಾಟ್ ಮುಖ ಆಕಾಶದ ಕಡೆ ಆಗುತ್ತೆ, ಅದಕ್ಕೆ ಸ್ಲೈಸ್ ಆಗಿ ಅಲ್ಲೇ ಇರುತ್ತೆ ಬಾಲ್. ಇದು ಗ್ರಿಪ್ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಖಂಡಿತ ಇದು ಕವರ್ಸ್ ಅಥವಾ ಪಾಯಿಂಟ್ ಅಲ್ಲಿ ಹೊಡೆಯುವಂಥ ಅವಕಾಶ ಇದ್ದಿದ್ದು. ತುಂಬಾನೇ ಆಚೆ ಇರುವಂಥ ಬಾಲ್ ರೇಸಿಂಗ್, ಇಲ್ಲಾಂದ್ರೆ ಶಫಲ್ ಆಗಿ ಹೊಡಿಬೇಕಾಗಿತ್ತು. ಮಿಡ್ ವಿಕೆಟ್ ಸ್ಕ್ವೇರ್ ಲಾಗಿ ಕಡೆಗೆ, ಅದಕ್ಕಿಂತ ಬೆಟರ್ ಆಪ್ಷನ್ ಇದ್ದಿದೆ. ಬಟ್ ಬ್ಯಾಡ್ ಲಕ್, ವಿನು ಗೌಡ ಅವರ ವಿಕೆಟ್ಸ್ ಎಲ್ಲ ವಿನು ಭಟ್ ಅವರ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ ಇಲ್ಲಿ. ಸ್ವಾಡಲ್ ಬೀಳ್ತಾ ಇದ್ದಂಗೆ ಬಿಗ್ ಶಾಟ್ ಯೋಚನೆ ಮಾಡ್ತಾರೆ. ನ್ಯೂ ಬ್ಯಾಟ್ಸ್ಮನ್ ಬರ್ತಾ ಇದ್ದಂಗೆ ಶ್ರೀಕೃಷ್ಣ ಬಂದಿರೋದು. ಶ್ರೀ ಅವರು ಎಷ್ಟು ರನ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ 45 ಓಪನಿಂಗ್ ಬ್ಯಾಟ್ಸ್ಮನ್ ಮಾಡಬೇಕಾದಂಥ ಕೆಲಸನ ಮಾಡ್ಕೊಂಡು ಹೋಗಿದ್ದಾರೆ ಜವಾಬ್ದಾರಿಯಿಂದ. ನೀವು ಮುಂದುವರ್ಸ್ಕೊಳ್ಳಿಯಪ್ಪ ಅಂತ ಹೇಳ್ಬಿಟ್ಟು. ತಗೊಳ್ಳಿ, ಇದು ಬಿಲ್ ಸಿಕ್ಕಿದ್ರೆ ಹೊಡಿತೀವಿ ಅಂತ ಹೇಳ್ತಾ ಇರೋದು. ಡೀಪ್ ಸ್ಕ್ವೇರ್ ಲಾಗಿಂದ ಆಚೆ ಹೋಗುತ್ತೆ. ಇದು ಶ್ರೀ ಕಡೆಯಿಂದ ಬಂದಂತ ಒಂದು 6. ಇದು ಸೂಪರ್ ಅಂತ ಒಂದು ಶಾಟ್ ನೋಡ್ತಾ ಇದೀವಿ. ರೈಸಿಂಗ್ ಡೆಲಿವರಿಗೆ ಪುಲ್ ಮಾಡ್ತಾರೆ, ಸ್ಕ್ವೇರ್ ಲಾಗ್ ತಲೆ ಮೇಲೆ ಬರುತ್ತೆ. ಈಸಿ ಪಿಕ್ ಇದು ಬ್ಯಾಟ್ಸ್ಮನ್ಗಳಿಗೆ ಈ ತರ ಬಾಲ್ಗಳಲ್ಲೂ ಕೂಡ. ಅದು ಶಾರ್ಟ್ ಬೌಂಡ್ರಿಗಳಲ್ಲಿ ನೀವು ರೈಸಿಂಗ್ ಡೆಲಿವರಿನಲ್ಲಿ ಹಾಕಿದ್ರೆ ಜಸ್ಟ್ ಮಿಡಲ್ ಆಫ್ ದ ಬ್ಯಾಟಲ್ ಆಡಿದ್ರೆ ಸಾಕಾಗುತ್ತೆ. ಈ 6 ಇಂದ 50 ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಟೀಮ್ ಅವರು. ಸ್ಟೋರೇಜ್ ಆಗುತ್ತೆ, ಹೋಗುತ್ತೆ ಡೀಪ್ ಗಲ್ಲಿ ಕಡೆಗೆ. ಇದು ಕೂಡ ತೆರೆಯಕ್ಕೆ ಚಾನ್ಸೇ ಇಲ್ಲ, ಬರುತ್ತೆ ಮತ್ತೊಂದು ಬೌಂಡ್ರಿ. ಪ್ರಯತ್ನ ಅಂತ ಫೀಲ್ಡರ್ ಕಡೆಯಿಂದ ಎಫೆಕ್ಟ್ ಚೆನ್ನಾಗಿತ್ತು, ಬಟ್ ಅದರ ಬ್ಯಾಡ್ ಲಕ್ ಬೌಂಡ್ರಿ. ಯಾಕೋ ಇವತ್ತಿನ ದಿನ ಪ್ರತಿಯೊಂದು ಮ್ಯಾಚ್ ನೋಡಿದಾಗ ಎಲ್ಲ ಒಂದು ಕಡೆಯಿಂದ ವೆರಿ ಫಸ್ಟ್ ಮ್ಯಾಚ್ ಬ್ಯಾಟಿಂಗ್ ಮಾಡುವಂಥ ಟೀಮ್ಗಳೇ ಇಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾ ಇರೋದು. ಪ್ರೊಜೆಕ್ಟೆಡ್ ಸ್ಕೋರನ್ನು ಮಾಡಿ ಟಾರ್ಗೆಟ್, ಒಂದು ಬಿಗ್ ಟಾರ್ಗೆಟನ್ನು ಕೊಡ್ತಾ ಇರುವಂಥದ್ದು. ಈ ಪಂದ್ಯ ಕೂಡ ಅದೇ ಥರ ಹೋಗ್ತಾ ಇದೆ. 55ಕ್ಕೆ ಒಂದು 2.5 ಓವರ್ ಅಂದರೆ ಕೊನೆ ಬಾಲ್. ಇದು ಬಿಗ್ ಶಾಟ್, ಇದು ಲೀಡಿಂಗ್ ಎಡ್ಜ್ ಆಗಿರೋದು. ಕ್ಯಾಚ್ ಇಟ್ ಅಂತ ಕಾಲ್ ಇದೆ, ಬಟ್ ನೋ ಮ್ಯಾನ್ಸ್ ಲ್ಯಾಂಡ್ ಬರೋಲ್ಲ ಬಾಲ್ಗೆ. ಅಲ್ಲಿ ತುಂಬ ಸಮಯ ಇತ್ತು, ಏರಿಯಲ್ ರೂಟ್ ಗಗನಯಾನ ಮಾಡಿದ್ದಲ್ಲಿ ನಮ್ಮ ಬಾಲು. ಆದರೆ ಆ ಲೀಡಿಂಗ್ ಎಡ್ಜಿಂದ ತುಂಬಾ ಟೈಮ್ ಇತ್ತು ಒಂದು ಕ್ಯಾಚ್ಗೆ ಬರೋದಕ್ಕೆ, ಪ್ಲೇಯರ್ಸ್ಗಳಿಗೆ ಬರೋದಿಲ್ಲ. ಅಲ್ಲಿ ಬಾಲ್ ಹತ್ತಿರಕ್ಕೆ ಮೂವ್ ಆಗೋದೇ ಇಲ್ಲ. ರೊಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದ್ದಂಗೆ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ಗೆ ಜೀವದಾನ ಸಿಕ್ಕೋದು. ಕಂಪ್ಲೀಟ್ ಆಗುತ್ತೆ 3 ಓವರು. .57 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ. ಇನ್ನು 3 ಓವರ್ ಬಾಕಿ ಇದೆ. ತುಂಬಾನೇ ಸಮಸ್ಯೆ. ದಿನ ಉಳ್ತಾ ಇದ್ದಂಗೆ ಬಿಸಿಲು ತಾಪಮಾನ ಹೆಚ್ಚಾಗ್ತಾ ಇರೋದು, ಟೈಮ್ ಕೂಡ ಬೇಗನೆ ಮೂವ್ ಆಗ್ತಾ ಇರೋದು, ಕಾಲಚಕ್ರ ತುಂಬಾನೇ ವ್ಯತ್ಯಾಸ ಆಗಿದೆ. ಮತ್ತೆ ಬಂದಿರೋದು ಸತೀಶ್ ಅವರು. ಫಸ್ಟ್ ಬಾಲ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ಆಗಿತ್ತದು. ಸೂಪರ್ ಬಾಲ್ ಅಂತ ಬಾಲ್ ಅಪೀಲ್ ಇದೆ ವಿಜಾರ್ಡ್ ಅಂತ ಹೇಳಿ, ಬಟ್ ಬ್ಯಾಡ್ ಇಲ್ಲ ಅಂತ ಹೇಳ್ತಾ ಇದ್ದ ಅಂಪೈರ್ಸು. ನಿಸ್ಸಿಗೌಡ 4 ಬಾಲ್ ಆಡಿ 2 ರನ್ ಮಾಡೋದು. ಓಪನಿಂಗ್ ಬ್ಯಾಟ್ಸ್ಮನ್ ಬಂದಿರೋದು. ಆಲ್ರೆಡಿ ಅವ್ರು ಶುರು ಮಾಡಬೇಕು ಬಿಗ್ ಶಾಟ್. ಅವರು ಇನ್ನೂ ಸಿಂಗಲ್ ಆಡ್ತಾ ಕೂತ್ರೆ ಆಗಲ್ಲ, ಯಾಕಂತಂದ್ರೆ ಓಪನಿಂಗ್ ಬಂದಂತ ಬ್ಯಾಟ್ಸ್ಮನ್ ಅರ್ಥ ಮಾಡ್ಕೊಂಡಿರ್ತಾರೆ ಅವರು. ಬಿಗ್ ಶಾಟ್ ಬರುತ್ತೆ ಇಲ್ಲಿ. ನೋ ಮ್ಯಾನ್ಸ್ ಲ್ಯಾಂಡ್ ಇದು ಇಲ್ಲ, ಕ್ಯಾಚ್ ಆಗ್ತದೆ. ಕಾಟನ್ ಬೋಲ್ಡ್. ಶಶಿ ಬ್ರೇಕ್ ಥ್ರೂ ತಗೊಳ್ತಾರೆ. ಗೌಡ ವಾಪಸ್ ಹತ್ತಿ ಆಗ್ಬೇಕಾಗುತ್ತೆ. ಇವಾಗ 57ಕ್ಕೆ 2 ವಿಕೆಟ್ಸ್ ಕಳ್ಕೊಳ್ತಾ ಇರುವಂತ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ 3.3 ಓವರ್ನಲ್ಲಿ. ವಿನು ಭಟ್ ಔಟ್ ಆಗ್ತಾ ಇದ್ದಂಗೆ ನಿಧಾನವಾಗಿ ಕರಣ್ ರನ್ ಕೂಡ ಇಳಿತಾ ಇದೆ. ವಿನು ಬ್ಯಾಟಿಂಗ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆಯಿಂದ 120 ತೋರಿಸ್ತಾ ಇದ್ದಿದ್ದು ಪ್ರಾಜೆಕ್ಟೆಡ್ ಸ್ಕೋರು. ಅದಾದ ನಂತರ ಬೌಲರ್ಗಳು ಕೂಡ ಕಮ್ ಬ್ಯಾಕ್ ಮಾಡಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕಡೆ ರೇಡಿಯೋ ಸಿಟಿ ಕಡೆಯಿಂದ 120 ಅಂತ ಪ್ರಾಜೆಕ್ಟೆಡ್ ಸ್ಕೋರ್ ಬಂದಿತ್ತು. ಇವಾಗ 85 ಹತ್ರದಲ್ಲಿ. ಅದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತೇಳಿ.
ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಬೇಕಾಗುತ್ತೆ. 57 ಆಗಿದೆ ಸ್ಕೋರ್ ಅಂತಂದರೆ ಒಂದು 80 ಉಳಿಸ್ಕೊಂಡ್ರೆ ಖಂಡಿತ ಚೇಸ್ ಮಾಡೋ ಆಪರ್ಚುನಿಟಿ ಅವಕಾಶ ರೇಡಿಯೋ ಸಿಟಿ ಟೀಮಿಗೆ ಇರುತ್ತೆ. ಮಿಸ್ ಮಾಡಂಗೆ ಇಲ್ಲ ಈ ಥರ ಒಂದು ಕಂಟಿನ್ಯೂ ಆಗ್ತಾ ಇರೋ ಮೂಮೆಂಟವನ್ನು. ಒಬ್ಬರು ಹೊತ್ಕೊಳ್ಳಿ ಇನ್ನೊಬ್ರು ಬರ್ತಾರೆ. ಇವಾಗ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಬಾಲ ಬಂದಿರೋದು. ಇವಾಗ ಡಿಪ್ ಸ್ಕ್ವೇರ್ ಲೆಗ್ ಆ್ಯಂಡ್ ಮಿಡ್ ವಿಕೆಟ್ ಲಾಂಗ್ ಆನ್ ಫೀಲ್ಡ್ ಸೆಟ್ ಮಾಡ್ಕೊಂಡಿರೋದು. ನೋಡಬೇಕಾಗುತ್ತೆ ಯಾವ ಥರ ಒಂದು ಬೌಲಿಂಗ್ ದಾಳಿಯನ್ನು ಮಾಡ್ತಾರೆ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ರಿಗೆ. ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಚೆ ಇಡುವಂಥ ಪ್ರಯತ್ನ ಒಳ್ಳೆ ಯೋಚನೆ ಮಾಡಿದ್ದಾರೆ ಇದು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ವಿರುದ್ಧ. ಸತೀಶ್ ಅವರು ನಲವತ್ತ 8ಕ್ಕೆ ತಲುಪಿರುವ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ 3.4 ಓವರ್. ಸತೀಶ್ ಕಡೆಯಿಂದ ಒಂದು ಅಟ್ಯಾಕಿಂಗ್ ಬೌಲಿಂಗ್ ನಡೀತಾ ಇರೋದು ಇಲ್ಲಿ. ಬರುತ್ತೆ ಬಿಗ್ ಶಾಟ್, ಇಲ್ಲಿ ಕ್ಲಿಯರ್ ಆಗುತ್ತೆ. ಇದು ಡೀಪ್ ಫೈನ್ ಲೆಗ್ ಕಡೆಗೆ ಹೋಗ್ತಾ ಇರುವಂಥ ಒಂದು ಬೌಂಡ್ರಿ ಇದು. ಸೊ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ಹೋಗುವಂಥ ಬೌಂಡ್ರಿ ಇದು. ಈ ಬೌಂಡ್ರಿಯಿಂದ ಬರುತ್ತೆ. 62 ಕಂಪ್ಲೀಟ್ ಆಗೋದು ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಟೀಮ್ ಅವರು. 4ನೇ ಓವರ್, ಕೊನೆ ಒಂದು ಬಾಲ್ ಇನ್ನೂ ಕೂಡ ಬಾಕಿ ಇದೆ. ಶ್ರೀ ಕಡೆಯಿಂದ ಒಂದು ಬೌಂಡ್ರಿ ಬರ್ತಾ ಇರೋದು. ಇವಾಗ ಒಂದು 6 ಕೂಡ ಹೊಡೆದಂಥ ವ್ಯಕ್ತಿ ಶ್ರೀ ಕೃಷ್ಣ ಅವರು. ಸ್ಟ್ರೈಕಲ್ಲಿ ಇದ್ದಾರೆ. 5 ಬಾಲ್ 16 ರನ್, 1 6, 2 ಬೌಂಡ್ರಿ ಬಂದಿರೋದು ಅವ್ರ ಬ್ಯಾಟಿಂದ. ತುಂಬಾ ಶಫಲ್ ಆಗಿ ಆಡುವಂಥ ಒಂದು ಪ್ರಯತ್ನ ಮಾಡಿರೋದಿಲ್ಲಿ. ಬರೋದಿಲ್ಲ ರನ್ಸು. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 4 ಓವರ್ ಕಂಪ್ಲೀಟ್ ಆಗಿದೆ ಅಂತಂದರೆ 62ಕ್ಕೆ 2 ವಿಕೆಟ್ಸನ್ನು ಕಳ್ಕೊಂಡಿರೋದು ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಟೀಮ್ ಅವರು. ಲಾಸ್ಟ್ 12 ಬಾಲ್ ಇದೆ. ಫಸ್ಟ್ ಸೆಷನ್ ಮುಗಿಬೇಕು ಅಂದರೆ ರೇಡಿಯೋ ಸಿಟಿ ಯಾವ ಬಾಲನ್ನು ಪರಿಚಯ ಮಾಡ್ತಾರೆ, ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಮ್ಯಾಚ್ ವಿನ್ ಆಗಬೇಕು ಅಂತಂದರೆ ಲಾಸ್ಟ್ 2 ಓವರ್ನಲ್ಲಿ 3 ಮತ್ತು 4ನೇ ಓವರ್ನಲ್ಲಿ ಯಾವ ಥರ ಕಮ್ ಬ್ಯಾಕ್ ಮಾಡಿರೋ ಅದೇ ಥರ ಒಂದೊಳ್ಳೆ ಬೌಲಿಂಗ್ ಮಾಡಬೇಕಾಗುತ್ತೆ. ಫಸ್ಟ್ 2 ಓವರ್ ಮುಗಿತಾ ಇದ್ದಂಗೆ ಸ್ಕೋರ್ 40+ ಮಾಡಿದ್ದು. ಬಟ್ ಆದರೆ ಅದಾದ ನಂತರ ಕಮ್ ಬ್ಯಾಕ್ ಮಾಡಿದ್ದು ಮಾತ್ರ ಸೂಪರ್ಬ್ ಆಗಿತ್ತು. ಅದೇ ಥರ ಒಂದು ಬೌಲಿಂಗ್ ದಾಳಿಯನ್ನು ಮಾಡಲೇಬೇಕಾಗುತ್ತೆ ಇಲ್ಲಿ ರೇಡಿಯೋ ಸಿಟಿ ಟೀಮ್ ಅವರು. ಅದಕ್ಕೆ ಯಾರನ್ನ ಬೌಲಿಂಗ್ ಇಳಿಸ್ತಾರೆ ಅಂತ ನೋಡಬೇಕಾಗುತ್ತೆ ನಾವು. ಅಶುತೋಷ್ ಅವರನ್ನ ಬೌಲಿಂಗ್ ಇಳಿಸಿರೋದಿಲ್ಲಿ. ಫಿಫ್ತ್ ಓವರ್ ಫಸ್ಟ್ ಬಾಲು ಸೂಪರ್ ಅಂತ ಶಾಟ್ ಬರುತ್ತೆ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ. ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ಒಂದು ಅಮೋಘವಾದಂಥ ಬೌಂಡ್ರಿ. ರೋಸಿಂಗ್ ಡೆಲಿವರಿನ ಹಾಕ್ತಾರೆ, ಪುಲ್ ಮಾಡ್ಕೊಂಡು ಹೊಡಿತಾರೆ. ನಟರಾಜ ಶಾಟ್ ಬರುತ್ತೆ. ಇದು ಬೌಂಡ್ರಿ ಕಾಲ್ ಅಂಪೈರ್ ಕಡೆಯಿಂದ 66ಕ್ಕೆ ತಲುಪಿರೋದು ಇಲ್ಲಿ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಟೀಮ್ ಅವರು 4.1 ಓವರ್ನಲ್ಲಿ. ಫುಲ್ ಟಾಸ್ ಆಗಿದೆ. ಇದು ಬ್ಯಾಕ್ ಫುಟ್ಟಲ್ಲಿ ಕವರ್ಸು ಎಕ್ಸ್ಟ್ರಾ ಕವರ್ಸ್ ರೀಸನಲ್ಲಿ ಪಂಚ್ ಮಾಡುವಂಥ ಒಂದು ಪ್ರಯತ್ನ ಮಾಡಿರೋದು. ಕೇವಲ 1 ರನ್ ಮಾತ್ರ ತಗೊಳ್ತಾರೆ ಇಲ್ಲಿ. ಈ 1 ರನ್ನಿಂದ ಶ್ರೀಕೃಷ್ಣ ಅವರು ಸ್ಟ್ರೈಕಿಗೆ ಬರ್ತಾರೆ. 67 ಸೋನಿ ಪಿಕ್ಚರ್ಸ್ ನೆಟ್ವರ್ಕ್. ಇಲ್ಲಿ 5ನೇ ಓವರ್, ಇನ್ನೂ ಕೂಡ 4 ಬಾಲ್ ಬಾಕಿ ಇದೆ. ಸೂಪರ್ ಶಾಟ್ ಇದು. ಬಟ್ ಕರೆಕ್ಟ್ ಆಗಿದ್ದಾರೆ ಫೀಲ್ಡರಲ್ಲಿ. ಪ್ಲೇಸ್ಮೆಂಟ್ ಚೆನ್ನಾಗಿರಲಿಲ್ಲ. ಶಾರ್ಟ್ ಸೆಲೆಕ್ಷನ್ ಅಂತೂ ಸೂಪರ್ ಆಗಿತ್ತು. ಕವರ್ ಪಾಯಿಂಟಲ್ಲಿ ಎತ್ತಾಕುವಂತ ಯೋಚನೆ ಮಾಡಿರೋದು. ಬಟ್ ಫೀಲ್ಡರ್ ಇದ್ದಾರೆ ಇಲ್ಲಿ. ಒಂದು ಒಳ್ಳೆ ಕ್ಯಾಚ್ ಹಿಡಿತಾರೆ ಶಶಾಂಕ್ ಅವರು. ಅಶುತೋಷ್ಗೆ ಬರುತ್ತೆ ಫಸ್ಟ್ ವಿಕೆಟ್. ಇಲ್ಲಿ ಬರ್ತಾ ಇದ್ದಂಗೆ ಬೌಂಡ್ರಿ ಅಂದರೆ ಅದಾದ ನಂತರ ಒಂದು ಸಿಂಗಲ್ ರನ್ನು.
ಇವಾಗ ಒಂದು ವಿಕೆಟ್, ಒಟ್ಟು 3 ವಿಕೆಟ್ಸ್ ಬೀಳ್ತಾ ಇರೋದು ಇಲ್ಲಿ. ನೀವು ಬ್ಯಾಟ್ರಿ ಇವಾಗ ಶಿವು ಬರ್ತಾ ಇರುವಂಥದ್ದು. ಒಂದು ಹಾಕಿದ್ದಾರೆ, ಇದು ಕೂಡ ಕ್ಯಾಚ್ ಅಂತ ಕಾಲ್ ಇದೆ. ಓ ಮೈ ಗುಡ್ನೆಸ್, ಬ್ಯಾಟರ್ ಮಾತ್ರ ಚೇಂಜ್ ಆಗಿರೋದು, ಬೌಲರ್ ಅದೇ, ಫೀಲ್ಡರ್ ಅದೇ, ಪ್ಲೇಸ್ಮೆಂಟ್ ಅದೇ. ಎಂತ ಅದ್ಭುತ ಕ್ಯಾಚ್ ಇದು, ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾರಿ ಆಗುತ್ತೆ ಇದು. ಅಶುತೋಷ್ ಅವ್ರ ಕಡೆಯಿಂದ ಬಂದಂತ ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ, ಶಶಾಂಕ್ ಕಡೆಯಿಂದ ಬಂದಂತ ಒಂದು ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಇಲ್ಲಿ 4ನೇ ವಿಕೆಟ್ಸ್ ಕಳ್ಕೊಳ್ತಾರೆ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್. 67 ರನ್ಸ್ ಆಗಿದೆ. ಪ್ರೆಷರ್ ಏನೂ ಇಲ್ಲ, ಬಟ್ ಬ್ಯಾಟ್ಸ್ಮನ್ ಮಾಡಬೇಕಾಗಿದೆ ಒಂದೇ ಕೆಲಸ, ಇನ್ನೇನಪ್ಪ ಅಂತಂದರೆ ನಿಂತ್ಕೊಂಡು ಒಂದೊಳ್ಳೆ ಪಾರ್ಟ್ನರ್ಶಿಪ್ಪನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕೊನೆ ಸ್ಲಾಗ್ ಮತ್ತು ಡೆತ್ ಓವರ್ ಅಂತಂದರೆ 4 ವಿಕೆಟ್ಸ್ ಕಳ್ಕೊಂಡಿದ್ದಾರೆ, ಇನ್ನೂ ಕೂಡ 6 ವಿಕೆಟ್ಸ್ ಇದೆ. ಬಟ್ ಇಲ್ಲಿಂದ ಓವರ್ 1ರಿಂದ 2 ಬಿಗ್ ಶಾಟ್ ಯೋಚನೆ ಮಾಡಲು ಸಾಕಾಗುತ್ತೆ. 70-80 ಟಾರ್ಗೆಟನ್ನು ಕೊಡಬಹುದು ಆ ಥರ ಒಂದು ಗೇಮ್ ಪ್ಲಾನಿಂಗಲ್ಲಿ ಆಡಿದ್ರೆ. ಫುಲ್ ಟಾಸ್ ಆಗಿದೆ, ಓಕೆ ಬಾಸ್ ತಗೊಳ್ಳಿ ಅಂತ ಹೇಳ್ತಾ ಇರೋದಿಲ್ಲ. ಬ್ಯಾಕ್ವರ್ಡ್ ಶಾಟ್ ಲೆಗ್ ಏರಿಯಾ ಕ್ಲಿಯರ್ ಮಾಡ್ತಾರೆ ಇಲ್ಲಿ ಗಣೇಶ್ ಅವರು. ಬರ್ತಾ ಇದ್ದಂಗೆ ಒಂದು ಕೆಟ್ಟ ಡೆಲಿವರಿ ಸಿಗುತ್ತೆ ಅವರಿಗೆ, ಓಪನ್ ಮಾಡೋದಕ್ಕೆ ಬಿಟ್ಟಿದ್ರು ಕೂಡ ವೈಡ್ ಆಗ್ತಿತ್ತು. ಬಟ್ 6 ಬೇಕು ಅಂತ ಕೇಳ್ತಾ ಇದ್ದಂಗೆ ಐ ಆಮ್ ರೆಡಿ ಆ ಕೆಲಸಕ್ಕೆ ಅಂತ ಹೇಳಿರೋದು. ಬರುತ್ತೆ 6 ಇಲ್ಲಿ ಗಣೇಶ್ ಅವ್ರ ಕಡೆಯಿಂದ. 73ಕ್ಕೆ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ತಲುಪ್ತಾ ಇರೋದು. ಸ್ಕೋರ್ ಮೂವ್ ಆಗ್ತಾ ಇದೆ, ಕೊನೆ ಒಂದು ಬಾಲ್ 5ನೇ ಓವರಲ್ಲಿ ಬಾಕಿ ಇರೋದು. ಮತ್ತು ಅಶುತೋಷ್ ಇದು ಕೂಡ ಚೆನ್ನಾಗಿದೆ, ವೈಡ್ ಯಾರ್ಕರ್ ಬೌಲಿಂಗ್ ಯೋಚನೆ ಚೆನ್ನಾಗಿದ್ರು ಕೂಡ ಹೋಗ್ತಾ ಇರೋದು ಮಾತ್ರ ಮಿಡ್ ವಿಕೆಟ್ ಏರಿಯಾ ಕಡೆಗೆ. ಲೋವರ್ ಫುಲ್ ಟಾಸ್ ಕುತ್ಕೊಂಡು ಬಾರಿಸ್ತಾರೆ, ಇದು ಸ್ಲಾಟ್ ಸ್ವೀಪ್ ಅಂತಾರೆ ಇದಕ್ಕೆ. ಎಂತ ಸೂಪರ್ ಅಂತ ಕಲೆಕ್ಷನ್ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಬಿದ್ದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ 2 6 ಬರ್ತಾ ಇರುವಂಥದ್ದು. ಈ 6ಇಂದ 79 ಹತ್ರ ಹೋಗ್ತಾರೆ ಇಲ್ಲಿ ಸೋನಿ ಪಿಕ್ಚರ್ಸ್ ಟೀಮ್ ಅವರು. ಲಾಸ್ಟ್ ಓವರ್ ಇದೆ, ಕೊನೆ 6 ಬಾಲು ಯಾರನ್ನ ತರ್ತಾರಂತ ನೋಡಬೇಕಾಗುತ್ತೆ. ಇಲ್ಲಿ ರಿಚರ್ಡ್ಸನ್ ಅವರು ಮತ್ತೆ ಬೌಲಿಂಗ್ ದಾಳಿಗೆ ಬಂದಿರೋದು. ಫಸ್ಟ್ ಓವರಲ್ಲಿ 13 ರನ್ನಿಗೆ ಅವಕಾಶ ಮಾಡಿಕೊಟ್ಟಿದ್ರು ಇವರು. ನವೀನ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಶ್ರೀ ಆಗಿರ್ಬೋದು, ರಿಚರ್ಡ್ಸನ್ ಆಗಿರ್ಬೋದು, ಅಂಡ್ ಅಶುತೋಷ್ ಆಗಿರ್ಬೋದು, ಈ ಥರ ಒಂದು ಬೌಲರ್ಗಳನ್ನು ಪರಿಚಯ ಮಾಡಿಸಿದ್ದು ಟೀಮು ರೇಡಿಯೋ ಸಿಟಿ. ಓ ಮೈ ಗುಡ್ನೆಸ್, ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ ಸೂಪರ್ ಶಾಟ್ ಆದರೂ ಕೂಡ ಬೌಂಡ್ರಿ ಬರುತ್ತೆ ಇಲ್ಲಿ. ಇಂಥ ಒಳ್ಳೆ ಶಾಟ್ಗೆ 6 ಕೊಟ್ಟಿಲ್ಲ ಅಂದ್ರೆ ಬೌಂಡ್ರಿ ಅಂತ ಕೊಡ್ತಾ ಇರೋದು. ಇಲ್ಲಿ ಕ್ಯಾಚ್ ಹಿಡಿಯುವಂಥ ಅಪರ್ಚುನಿಟಿ ಇದ್ದಿದ್ದು ಲಾಂಗ್ ಆನ್ ಅಲ್ಲಿ, ಬಟ್ ಮಿಸ್ ಫೀಲ್ಡ್ ಮಾಡ್ತಾರೆ. 83ಕ್ಕೆ ತಲುಪಿದ್ರು ಸೋನಿ ಪಿಕ್ಚರ್ಸ್ ನೆಟ್ವರ್ಕ್. ಇನ್ನೂ 5 ಬಾಲ್ ಇದೆ, 96 ಬಿಗ್ ಟಾರ್ಗೆಟ್ ಈ ಗ್ರೌಂಡಲ್ಲಿ ಇರೋದು. ಅದನ್ನು ಒಂದು ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ, ನೋಡಬೇಕು. ಬರುತ್ತೆ ಮತ್ತೊಂದು ಬಿಗ್ ಶಾಟ್, ಏರಿಯಲ್ ರೂಟು ಈ ಸಾರಿ ಮಿಸ್ ಮಾಡಲ್ಲ ಅಂತ ಹೇಳ್ತಾ ಇರೋದು. ಎಸ್, ಖಂಡಿತ ಅದ್ಭುತ ಕ್ಯಾಚ್ ಲಾಸ್ಟ್ ಮಿನಿಟ್ ಅಲ್ಲಿ ಸಂತೋಷ್ ಹಿಡಿತಾರೆ. ಕಳೆದ ಬಾಲ್ ಇದೇ ಫೀಲ್ಡರ್ ಒಂದೊಳ್ಳೆ ಶಾಟ್ ಹೊಡಿತಾರೆ, ಬಟ್ ಲಾಂಗ್ ಆಫ್ ಅಲ್ಲಿ ಕ್ಯಾಚ್ ಏನಕ್ಕೆ ಮಿಸ್ ಮಾಡ್ಕೊಳ್ತಾರೆ. ಆದರೆ ಇವಾಗ ಸ್ಟ್ರೈಟ್ ಇಟ್ ತುಂಬಾನೇ ಹೈಟ್ ಹೋಗಿರುತ್ತೆ, ಜಸ್ಟ್ ಅಲ್ಲಿ ಪಾಸ್ ಆಗಿದೆ. ಒಳ್ಳೆ ಕ್ಯಾಚ್ ತಗೊಳ್ತಾರೆ, ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾರಿ ಆಗುತ್ತೆ. ಕೊನೆ 3 ಬಾಲ್ ಇದೆ, 4 ಬಾಲ್ ಇದೆ ಇನ್ನೂ ಕೂಡ. ಮತ್ತೆ ರಿಚರ್ಡ್ಸನ್ 3ನೇ ಬಾಲ್. ಹೊಡೆಯೋಕ್ಕೆ ಮಾಡೋ ಪ್ರಯತ್ನ ಮಾಡಿದ್ದು, ಬಹಳಷ್ಟು ತುಂಬಾನೇ ವೈಡ್ ಆಗಿ ಹಾಕುವಂತ ಯೋಚನೆ ಮಾಡಿರೋದು. ಬಟ್ ಇದು ಅಕ್ಷಾ ಕವರ್ಸ್ 2 ರನ್ನಿಗೆ ಅಪರ್ಚುನಿಟಿ ಬರುತ್ತೆ ಇಲ್ಲಿ. ಅವಕಾಶ ಇದೆ, 84ಕ್ಕೆ ತಲುಪಿರೋದು. 1 ರನ್ನಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. 84, 5 ವಿಕೆಟ್ಸ್ ಅನ್ನು ಕಳ್ಕೊಂಡು. ಇನ್ನು 3 ಬಾಲ್ ಇದೆ ಲಾಸ್ಟ್ ಓವರ್ನಲ್ಲಿ. ರಿಚರ್ಡ್ಸನ್ ರೆಡಿ ಇದ್ದಾರೆ.
ರಿವರ್ಸ್ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಬರಲ್ಲ, ಬ್ಯಾಟಿಗೂ ಬಾಲಿಗೂ ಸಂಬಂಧನೇ ಇಲ್ಲ ಇಲ್ಲಿ. ಡಾಟ್ ಬಾಲ್ ಅವಕಾಶ ಕೊಡ್ತಾ ಇರೋದು. ಗಣೇಶ್ ಆಡಿದ ರೈಟ್ ಹ್ಯಾಂಡಲ್ಲಿ ಸ್ಕ್ವೇರ್ ಲಾಗ್ ಮಿಡ್ ವಿಕೆಟ್ ಏರಿಯಾ ಕ್ಲಿಯರ್ ಮಾಡಿದಂಥವ್ರು. ಕಡೆ ಆಚೆ ಕಡೆಗೆ ಸ್ಕೋರ್ ಹೋಗ್ತಾ ಇದೆ ಅಂತಂದರೆ ಅಲ್ಲೇ ಹೊಡೆಯುವಂಥ ಪ್ರಯತ್ನ ಮಾಡಬೇಕು. ತಗೊಳ್ಳಿ, ಎಸ್ ಇದೇ ಹೇಳ್ತಾ ಇದ್ದಿದ್ದು. ನಿಮ್ಮ ಫೇವ್ರೇಟ್ ಏರಿಯಾ ಕಡೆ ಹೊಡೆಯುವಂಥ ಬಾಲ್ಗಳು ಬೀಳ್ತಾ ಇದೆ ಅಂದರೆ ಆ ಫೇವ್ರೇಟ್ ಏರಿಯಾ ಕಡೆಗಳಲ್ಲಿ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಟ್ರೇಡ್ ಮಾರ್ಕ್ ಶಾಟ್ ಅಂತ ಇದ್ರೆ ಅದು ಫುಲ್ ಶಾಟ್. ನಾರ್ಮಲಿ ಇವತ್ತು ಶಾರ್ಟ್ ರೇಸಿಂಗ್ ಆಗ್ತಾ ಇದ್ದಂಗೆ ಹಿಟ್ ಮ್ಯಾನ್ ಹೆಸರು ಮಾಡುವಂಥ ಶಾಟ್. ರಿಕಿ ಪಾಂಟಿಂಗ್ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಶಾಟ್ ಅದು, ಎಕ್ಸಿಕ್ಯೂಟ್ ಮಾಡುವಂಥ ಶಾಟ್ ಅದು. ಫುಲ್ ಶಾಟ್ ಇವತ್ತು ಯಾರಪ್ಪ ಬೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಹೇಳಿದ್ರೆ ಅದು ಈಗಿನ ಸಂದರ್ಭದಲ್ಲಿ ಹಿಟ್ ಮ್ಯಾನ್ ಆಗಿರ್ಬೋದು. ಆದರೆ ಅವತ್ತಿನ ದಿನ ಒಂದು ಕಾಲ ಇತ್ತು, ಅವಾಗ ಇದ್ದಿದ್ದು ರಿಕಿ ಪಾಂಟಿಂಗ್ ಅವರು. ಟೆನ್ನಿಸಲ್ಲೂ ಕೂಡ ಇವತ್ತು ತುಂಬ ಜನ ಈ ಥರ ಫುಲ್ ಶಾಟ್ಗಳನ್ನ ಹೊಡಿತಾರೆ. ಅದರಲ್ಲಿ ಇವತ್ತು ತುಂಬ ಜನ ಆಗಿರ್ಬೋದು ಈ ಥರ ಫುಲ್ ಶಾಟ್ಗಳನ್ನ ಹೊಡಿದ್ದಾರೆ. ಇಲ್ಲಿ ರನೌಟ್ ಕಾಲ್ ಬರುತ್ತೆ. ಕೊನೆ ಒಂದು ಬಾಲ್ ಮಾತ್ರ ಇಲ್ಲಿ ಫೈರ್ ಡೆಲಿವರಿಯಾ ಓವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಫಸ್ಟ್ ಸೆಷನ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 90 ರನ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲಿ ತಮಾಷೆ ಅನ್ನಂಗೆ ಇಲ್ಲ, ಬಿಗ್ ಟಾರ್ಗೆಟ್ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು ಸೋನಿ ಪಿಕ್ಚರ್ಸ್ ಟಿವಿ ಅವರು. ರೇಡಿಯೋ ಸಿಟಿ 91 ಟಾರ್ಗೆಟನ್ನು ಚೇಸ್ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಟಾಸ್ ವಿನ್ ಆದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾ ಇರೋದು ಯಾಕೆಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಈ ಥರ ಸ್ಕೋರಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಟಾಸ್ ವಿನ್ ಆಗ್ತಾ ಇದ್ದಂಗೆ ಆ ಫಸ್ಟ್ ಬ್ಯಾಟಿಂಗ್ ಆಪ್ಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಫಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ಟು ಒಂದು 80-90 ಆಪೋಸಿಟ್ ಟೀಮಿಗೆ ನೀವು ಪ್ರೆಸರ್ ಹಾಕಿದಾಗ ಸೆಕೆಂಡ್ ನಿಮಗೆ ಬೌಲಿಂಗ್ ಆಪ್ಷನ್ ಕೂಡ ಅಷ್ಟೇ. ಯಾರ್ಯಾರನ್ನ ಬೌಲಿಂಗ್ ಯಾವ ಟೈಮಲ್ಲಿ ಇಳಿಸ್ಬೇಕು ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡು ಮೂವ್ ಆಗ್ಬೋದಾಗಿದೆ. ಇವಾಗ ಬ್ಯಾಟಿಂಗ್ ಮಾಡಬೇಕಾಗಿದೆ, ಸಮಸ್ಯೆ ಇರೋದಿಲ್ಲ. 91 ಬಿಗ್ ಟಾರ್ಗೆಟ್ ನೋಡಬೇಕಾಗುತ್ತೆ. ಒಂದು ಸ್ಮಾಲ್ ಬ್ರೇಕ್ ನಂತರ ಮತ್ತೆ ವಾಪಸ್ ಮಾಡ್ತೀವಿ ನಾವು. ಎಲ್ಲೂ ಹೋಗದೆ ಇರಿ, ಜಾಯ್ನ್ ಆಗ್ತಾರೆ ಕಾಂಬಾಕ್ಸಲ್ಲಿ ನಮ್ಮ ಜೊತೆಗೆ ಅಬ್ಬಾಸ್ ಬಬ್ಲು ಅವರು. ನೋಡಿ, ಇದು ಖಂಡಿತ ಎಲ್ಲೋ ಒಂದು ಕಡೆಯಿಂದ ಚೇಸ್ ಆಗುತ್ತೆ ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ. ಯಾಕಂತಂದ್ರೆ ಈ ರೇಡಿಯೋ ಸಿಟಿಯವರ ನಂಬರ್ ಕೂಡ ಇದೆ. ರೇಡಿಯೋ ಫ್ರೀಕ್ವೆನ್ಸಿಯ ನಂಬರು 91.7 91.1 ಅದವ್ರ ನಂಬರ್. ಸೊ ಎಲ್ಲೋ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ 12th ಮ್ಯಾನ್ ಸರ್ ಇದು ನಮ್ಮ ಲೆಕ್ಕಿ ನಂಬರ್, ಈ ನಂಬರ್ ನೋಡಿ ನಮಗೆ ಬೇಜಾರಾಗಿದೆ. ಖಂಡಿತ ಈ ನಂಬರ್ನ ನಾವು ನಮ್ಮ ಸ್ಕೋರ್ ಬೋರ್ಡ್ ಮೇಲೆ ಹಾಕೊಳ್ತೀವಿ ಅಂತೇಳಿ ನೋಡೋಣ ಯಾವ ಥರ ಚೇಸ್ ಮಾಡ್ತಾರೆ ಅಂತೇಳಿ. ನೋಡಬೇಕಾಗುತ್ತೆ ಒಂದು ಬಿಗ್ ಸ್ಕೋರ್ ಅನ್ನು ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ರೇಡಿಯೋ ಸಿಟಿ ಟಾಸ್ ಗೆದ್ದು ಮೊದಲು ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿದಂತ ರೇಡಿಯೋ ಸಿಟಿ ಕ್ಯಾಪ್ಟನ್ ರಚನ್ ಅವರು ಒಂದು ಬಿಗ್ ಟೋಟಲ್ ಪ್ರೀವಿಯಸ್ ಮ್ಯಾಚ್ ಕೂಡ
ನಾವು 60+ ರನ್ಸ್ ಅನ್ನು ನೋಡಿದ್ವಿ. 68 ರನ್ಸ್ ಅನ್ನ ಡಿಫೆಂಡ್ ಮಾಡ್ಕೋತಾರೆ. ಇವಾಗ ಒಂದು 90+ ರನ್ಸ್ ಇದೆ. 91 ರನ್ ಟಾರ್ಗೆಟ್ ಇದೆ. ಚೇಸ್ ಆನ್ ಆಗ್ತಾ ಇದೆ. 91 ರನ್ಸ್ ಟಾರ್ಗೆಟ್. ನಮನ್ ಫಾರ್ ಫಸ್ಟ್ ಓವರ್. ಕ್ಯಾಪ್ಟನ್ ರಚನ್ ಮತ್ತು ಸತೀಶ್ ಓಪನರ್ಸ್ ಕಣಕ್ಕಿಳಿತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಇದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಪ್ರೆಸೆಂಟ್ಸ್ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ 5 ಮ್ಯಾಚ್ ನಂಬರ್ 4. Yes, chase on. First ball from Naman. Rachan on strike. First ball, top edge. No man's land ಆಗ್ತಾ ಇದೆ ಇದು. ಫಸ್ಟ್ ಬಾಲ್ ಅಲ್ಲೇ 2 ರನ್ಸ್ ಇಂದ ಅಕೌಂಟ್ ಓಪನ್ ಮಾಡ್ತಾರೆ ರಚನ್. ಬೇಕಾಗುತ್ತೆ ಪ್ರತಿ ಓವರಲ್ಲೂ ಕೂಡ 15 ರನ್ ರಿಕ್ವೈರ್ಡ್ ರನ್ ರೇಟ್ ಇರೋದು. 15.26. ಪ್ರತಿ ಓವರಲ್ಲೂ ಕೂಡ ಒಂದು ಬಿಗ್ ಶಾಟ್ ಆಡಲೇಬೇಕು. ಬೌಂಡ್ರಿ ಸಿಕ್ಸರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಒಂದು ಚೇಸ್ ಅಲ್ಲಿ ಇರಬೇಕಂದ್ರೆ ರೇಡಿಯೋ ಸಿಟಿ. ಗುಡ್ ಲೆಂತ್ ಅಲ್ಲಿ ಪಿಚ್ ಮಾಡ್ತಾರೆ ನಮನ್. ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಸಿಂಗಲ್ ಸಿಗುತ್ತೆ. ಕ್ವಿಕ್ ಸಿಂಗಲ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಇವಾಗ ಮತ್ತೋರ್ವ ಓಪನರ್ ಆಗಿ ಬಂದಂತ ನಾನ್ ಸ್ಟ್ರೈಕರ್ ಅಲ್ಲಿ ಇದ್ದಂತ ಸತೀಶ್ ಬರ್ತಾರೆ ಸ್ಟ್ರೈಕರ್ ಎಂಡ್ ಅಲ್ಲಿ. ಇವಾಗ ಸತೀಶ್ ಆನ್ ಸ್ಟ್ರೈಕ್. ಫಸ್ಟ್ ಓವರ್ ಆಫ್ ಪವರ್ ಪ್ಲೇ. ಶಾರ್ಟ್ ಲೆಗ್ ಕಡೆ ಹೋಗುತ್ತೆ. ಸಾಕಾಗಲ್ಲ ಸಿಂಗಲ್ಸ್. ಬೌಂಡ್ರೀಸ್ ಬರಬೇಕು. ಪ್ರತಿ ಓವರಲ್ಲೂ ಕೂಡ ಒಂದು ಮ್ಯಾಕ್ಸಿಮಮ್ ಒಂದು ಬೌಂಡ್ರಿ ಜೊತೆಗೆ ಉಳಿದಂತ 4 ಬಾಲು ಸ್ಟ್ರೈಕ್ ರೊಟೇಟ್. ಅದರಲ್ಲಿ ಇನ್ನೊಂದು ಬೌಂಡ್ರಿ ಬಂದ್ರೆ ಇನ್ನೂ ಈಸಿ ಆಗಿಬಿಡುತ್ತೆ. ಬಟ್ ಇಲ್ಲಿ 3 ಬಾಲ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಓವರ್ ಅಲ್ಲಿ ಕೊಟ್ಟಿರೋದು ಕೇವಲ 4 ರನ್ ಮಾತ್ರ. ಬಿಗ್ ಶಾಟ್ ಬರ್ತಾ ಇದೆ. ಬೇಕಾಗುತ್ತೆ ಅಂತ ಹೇಳ್ತಾ ಇದ್ವಿ. ತಗೊಳ್ಳಿ, ಬರ್ಕೊಳ್ಳಿ, ಮ್ಯಾಕ್ಸಿಮಮ್ ಅಂತ ಹೇಳ್ತಿರೋದಿಲ್ಲ ರಚನ್ ಕ್ಯಾಪ್ಟನ್. ಕ್ರಿಕೆಟ್ ಅಲ್ಲಿ ನಾವು ಇದೇ ಟೀಮ್ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಲಾಸ್ಟ್ ವರ್ಗೂ ವೇಟ್ ಮಾಡಬೇಕಾಗುತ್ತೆ. ಕ್ರಿಕೆಟ್ ಇಸ್ ಫನ್ನಿ ಗೇಮ್ ಅಂತ ಬಹಳಷ್ಟು ಟೈಮ್ ಪ್ರೂವ್ ಆಗಿದೆ. ಬಿಗ್ ಟಾರ್ಗೆಟ್ ಗಳ ಚೇಸ್ ಮಾಡುವಂತ ಟೀಮ್ಸ್ ಅನ್ನು ನೋಡಿದೀವಿ. ಪುಲ್ ಮಾಡ್ತಾರೆ ವಿತ್ ದ ವಿಂಡ್ ಹೊಡೆದಂತ ಶಾಟ್. ಇದು ಡೀಪ್ ಸ್ಕೋರ್ ಲೆಗ್ ಮೇಲೆ, ಪ್ರೀವಿಯಸ್ ಬಾಲ್ ಮಿಡ್ ವಿಕೆಟ್ ಮೇಲೆ ಹೊಡಿತಾರೆ. ಇವಾಗ ಸ್ಕ್ವೇರ್ ಲೆಗ್ ಮೇಲೆ ಹೊಡೆಯುವಂತ ಪ್ರಯತ್ನ ಇಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ 6 ಬರ್ತಾ ಇದೆ ಇಲ್ಲಿ. ರೇಡಿಯೋ ಸಿಟಿ ಕ್ಯಾಪ್ಟನ್ ರಚನ್ ಕಡೆಯಿಂದ ನೋಡ್ತಾ ಇದೀವಿ ನಾವು. ಕೊನೆಯ ಬಾಲ್, ಲಾಸ್ಟ್ ಬಾಲ್, 16 ವಿತೌಟ್ ಲಾಸ್. ರೇಡಿಯೋ ಸಿಟಿ ಇದು ಪೂರ್ ಬೌಲಿಂಗ್. ಇದು ಬೌಲರ್ ಪ್ರೆಷರ್ ಅಲ್ಲಿ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ 6 ಬಂತು ಅಂದ್ರೆ ಇಲ್ಲಿ ಸ್ವಲ್ಪ ಬೌಲರ್ಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಫಸ್ಟ್ 3 ಬಾಲ್ ಕೊಟ್ಟಿದ್ದ 4 ರನ್ ಮಾತ್ರ. 4ನೇ ಬಾಲ್ 5ನೇ ಬಾಲ್ ಅಲ್ಲಿ ಒಂದು ಸಖತ್ ಡಾಮಿನೇಟಿಂಗ್ ಮ್ಯಾಕ್ಸಿಮಮ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ರಚನ್. ಮತ್ತೆ ವೈಟ್ ಬಾಲ್, ಅನದರ್ ಎಕ್ಸ್ಟ್ರಾ.
15+ ರಿಕ್ವೈರ್ಡ್ ರನ್ ರೇಟ್ ಇವಾಗ ಬಂದು ತಲುಪಿರೋದು 14 ಕಡೆ. ಮೊದಲ ಓವರಲ್ಲಿ 18 ರನ್ನು. ಇನ್ನು ಕೂಡ ಕೊನೆಯ ಬಾಲ್ ಉಳಿದಿದೆ. ಸ್ಟಾರ್ಟ್ ಚೆನ್ನಾಗಿ ಸಿಗ್ತಾ ಇದೆ ರೇಡಿಯೋ ಸಿಟಿ ಟೀಮಿಗೆ. ಇದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾರ ನೋಡ್ಬೇಕಾಗತ್ತೆ. ಗ್ಯಾಪ್ ಅಲ್ಲಿದೆ, ತಡೆಯಕ್ಕಾಗಲ್ಲ. ಬುಲೆಟ್ ಶಾಟ್ ಇದು, ರಾಕೆಟ್ ಶಾಟ್ ಬರುತ್ತೆ ಇದು. ರಚನ್ ಕಡೆಯಿಂದ ಫಿನಿಶ್ ಮಾಡ್ತಾರೆ ಬೌಂಡ್ರಿ ಇನ್ ದ ಫಸ್ಟ್ ಓವರ್. 22 ವಿತೌಟ್ ಲಾಸ್. ರೇಡಿಯೋ ಸಿಟಿ 30 ಬಾಲಲ್ಲಿ 69. ರಿಕ್ವೈರ್ಡ್ ರನ್ 22 ರನ್ಸ್ ಇದೆ. ಫಸ್ಟ್ ಓವರ್ 22 ರನ್ ಬಂದಿದೆ. ರಿಕ್ವೈರ್ಡ್ ರನ್ ಬಂದು ತಲುಪಿರೋದು ಅಂಡರ್ 14 ರನ್ಸ್ ಪರ್ ಓವರ್. ಗಣೇಶ್ ಸೆಕೆಂಡ್ ಓವರ್ಗೆ ಬರ್ತಾ ಇದ್ದಾರೆ. ಒಂದು ವೇಳೆ ಟ್ರಂಪ್ ಕಾರ್ಡ್ ಬೌಲರ್ ಸೋನಿ ಪಿಕ್ಚರ್ಸ್ ನೆಟ್ವರ್ಕಿನ ಗಣೇಶ್. ವೈಡ್ ಅಂತ ಕಾಲ್ ಬರ್ತಾ ಇದೆ. ಅಂಪೈರ್ ಕಡೆ ತಿರುಗಿ ನೋಡ್ತಾರೆ, ತಿರುಗಿ ನೋಡಿದ್ರು ಇಲ್ಲ. ವೈಡ್ ಅಂತ ಕಾಲ್ ಕೊಟ್ಟ ಆಗಿದೆ. ಎಕ್ಸ್ಟ್ರಾ ರನ್ ಬರುತ್ತೆ. 23. 30 ಬಾಲಲ್ಲಿ 68. ರಚನ್ ಫಸ್ಟ್ ಓವರ್ ಅಲ್ಲಿ 2 ಮ್ಯಾಕ್ಸಿಮಮ್ ಒಂದು ಬೌಂಡ್ರಿ. ಇದೊಳ್ಳೆ ಬಾಲ್, ಸಾಕಾತ್ತು ಬಾಲ್ ಇದು. ವೈಡ್ ಯಾರ್ಕರ್. ಪವರ್ ಪ್ಲೇ ಎಷ್ಟು ರನ್ಸ್ ಬಂದ್ರೆ ಅಷ್ಟು ಬೆಟರ್ ಅಂತ ಅನ್ಕೊಂಡಿರ್ತಾ ಇರ್ತಾರೆ ಚೇಸ್ ಮಾಡುವಂತ ರೇಡಿಯೋ ಸಿಟಿ. ಬಟ್ ಇಲ್ಲಿ ಡಾಟ್ ಬಾಲ್ಸ್ಗಳ ಮೇಲೆ ಗಮನ ವಹಿಸ್ತಾ ಇದೆ ಸೋನಿ ಪಿಕ್ಚರ್ ನೆಟ್ವರ್ಕ್. ಈ ಲೈನ್ ಚೆನ್ನಾಗಿದೆ. ಬ್ಯಾಟ್ರಿಂದ ದೂರ ಇಡುವಂತಹ ಪ್ರಯತ್ನ. ಬ್ಯಾಟರ್ ಮೈಂಡ್ ಅನ್ನ ರೀಡ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಒಂದು ಪ್ರಯತ್ನವನ್ನ ಸತೀಶ್ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸಿದಂತ ಗಣೇಶ್ ಒಂದು ವೈಡ್ ಯಾರ್ಕರ್ ಲೆಂತ್ ಅಲ್ಲಿ ಬೌಲ್ ಮಾಡುವಂತ ಒಂದು ಪ್ರಯತ್ನ ಯಶಸ್ಸನ್ನ ಕೂಡ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಗಣೇಶ್. Another dot ball. Sakat bowling. ಮೂರನೇ ಡಾಟ್ ಬಾಲ್ ಇದು. ಇಪ್ಪತ್ತ 3 ರನ್ನು. ಸೆಕೆಂಡ್ ಓವರ್ ಪವರ್ ಪ್ಲೇ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ ಮಾತ್ರ ಎಕ್ಸ್ಟ್ರಾ ರನ್ ಇಂದ ರನ್ ಆಡ್ ಆಗುತ್ತೆ. ಉಳಿದಂತ 3 ಬಾಲ್ ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್ ಅಂತಾನೆ ಹೇಳ್ಬೋದು. ಕ್ಯಾಚ್ ಏನಂತ ಕಾಲ್, ಕ್ಯಾಚ್ ಏನಂತ ಕಾಲ್ ಇತ್ತಿಲ್ಲಿ. ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಕ್ಯಾಚ್ ತಗೋತಾರೆ. ನಿಶ್ಚಿತ್ ತಗೊಂಡಂತ ಕ್ಯಾಚ್ ಇದು. ಫಸ್ಟ್ ಅಟೆಂಪ್ಟ್ ನಲ್ಲಿ ಮಿಸ್ ಆಗುತ್ತೆ, ಬಟ್ ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಈಸಿಯಾಗಿ ಕ್ಯಾಚ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಫಸ್ಟ್ ಬ್ರೇಕ್ ಥ್ರೂ ಬರುತ್ತೆ ಇಲ್ಲಿ. ಫಸ್ಟ್ ವಿಕೆಟ್ ಅನ್ನ ಕಳ್ಕೊತಾ ಇರೋದು ರೇಡಿಯೋ ಸಿಟಿ. 23ಕ್ಕೆ ಮೊದಲ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಇವಾಗ ಲೆಫ್ಟಿ ನವೀನ್ ಬರ್ತಿದ್ದಾರೆ ಸ್ಟ್ರೈಕರ್ ಹೆಡ್ ಅಲ್ಲಿ. ಕೂಡ 2 ಬಾಲ್ ಪವರ್ ಪ್ಲೇ ಉಳಿದಿದೆ. ಹೊಸ ಬ್ಯಾಟರ್ ನವೀನ್. ಏನ್ ಮೆಸೇಜ್ ಅನ್ನ ಹೇಳಿ ಕಳಿಸಿದ್ದಾರೆ ನವೀನ್ ಅವ್ರು ನೋಡ್ಬೇಕಾಗತ್ತೆ. ಸ್ಟ್ರೈಕ್ ಆದ ಸಚಿನ್ ಅವ್ರು ಕೊಡ್ತಾರ ಅಥವಾ ಇವರು ಕೂಡ ಪಾರ್ಟಿಗೆ ಜಾಯಿನ್ ಆಗ್ತಾರ. ಬಿಗ್ ಶಾಟ್ಸ್ ಅನ್ನು ಹೊಡಿತಾರ, ಬೌಂಡ್ರಿ 6 ಅನ್ನ ಗಳಿಸ್ತಾರ ಅಂತ ನೋಡ್ಬೇಕಾಗಿದೆ. ಅದೇ ಕ್ವೆಶ್ಚನ್ ಆಗಿರ್ತಿವಾಗ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ಟಿವಿಗೆ. ಇದಕ್ಕಿಲ್ಲ ಆಡಿ ತರ ಬೌಲ್ ಮಾಡ್ತಾರೆ. ಆಫ್ ಕಟ್ ಹಾಕುವಂತ ಪ್ರಯತ್ನ. ಲೆಫ್ಟ್ ಹ್ಯಾಂಡರ್ ಬ್ಯಾಟ್ರಿಗೆ ಆಫ್ ಕಟ್ ಹಾಕಿದ್ರೆ ಖಂಡಿತವಾಗ್ಲೂ ಅಷ್ಟೊಂದು ಈಸಿ ಅಲ್ಲ ರನ್ಸ್ ಮಾಡೋದಕ್ಕೆ.
ಆಲೋಚನೆ ಮಾಡಾಗ್ದಂತ ಬಾಲು. ಫೀಲ್ಡ್ ರಿಸ್ಟ್ರಿಕ್ಷನ್ಸ್ ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಫ್ರೀಟ್ ಅಂತ ಅಂಪೈರ್ ಇವಾಗ ಫ್ರೀಟ್ ಕೂಡ ಕೊಡ್ತಾ ಇದ್ದಾರೆ. ಬಹುಶಃ ಫೀಲ್ಡ್ ರಿಸ್ಟ್ರಿಕ್ಷನ್ಸ್ ಇಂದ ಬಂದಂತ ನೋ ಬಾಲ್ ಗಮನಿಸ್ಕೋಬೇಕಾಗತ್ತೆ. ಇಲ್ಲಿ ಫೀಲ್ಡಿಂಗ್ ಟೀಮ್ ಆಡ್ತಿರೋದು ಲೆಫ್ಟಿ ಬ್ಯಾಟ್. ಫ್ರೀ ಹಿಟ್ ಬಾಲ್, ರನ್ಸ್ ಬರ್ತಾ ಇಲ್ಲ, ಮಿಸ್ ಮಾಡ್ಕೋತಾರೆ ಫ್ರೀ ಹಿಟ್ ಅನ್ನ. ಮತ್ತೆ ರಿಕ್ವೈರ್ಡ್ ರನ್ ರೇಟ್ ಹೆಚ್ಚಾಗ್ತಾ ಇದೆ. ಜಸ್ಟ್ 2 ರನ್ ಬಂದಿದೆ, ಅದು ಕೂಡ ಎಕ್ಸ್ಟ್ರಾ ರನ್ಸ್ ಇದೆ. ಫಸ್ಟ್ ಬಾಲ್ ವೈಡ್ ಆಗುತ್ತೆ, ಅದಾದ ನಂತರ ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್, ವಿಕೆಟ್ ತೆಗಿತಾರೆ, ಮತ್ತೆ ನೋ ಬಾಲ್ ಬರುತ್ತೆ. 5th ಬಾಲ್ ಕೂಡ ಫ್ರೀ ಹಿಟ್ ಬಾಲ್ ಅಲ್ಲಿ ರನ್ಸ್ ಬರಲ್ಲ. ಇದು ಒಳ್ಳೆ ಓವರ್ ಕನ್ವರ್ಟ್ ಆಗ್ತಾ ಇದೆ. ಇದು ಕೊನೆ ಬಾಲ್ ಉಳ್ಕೋತಾ ಇದೆ ಬ್ಯಾಟಿಂಗ್ ಪವರ್ ಪ್ಲೇ ಅಲ್ಲಿ. ಸ್ಲೋವರ್ ಆಗಿತ್ತು, ಮಿಡ್ ವಿಕೆಟ್ ಕಡೆ ಹೊಡಿತಾರೆ, ಕಳೆದಾಕ್ತಾರೆ ಬಾಲ್ ಅನ್ನ. ಲಾಫ್ಟ್ ಹೆಡ್ ಶಾಟ್ ಬರುತ್ತೆ ಫೈನಲ್ ಬಾಲ್ ಅಲ್ಲಿ. ಲೆಫ್ಟಿ ನವೀನ್ ಕಡೆಯಿಂದ ಬಂದಂತ ಶಾಟ್ ಇದು. ಫಿನಿಶ್ ಮಾಡ್ತಾರೆ 6 in the second over. 2 ಓವರ್ ಕಂಪ್ಲೀಟ್ ಆದ ಕೂಡಲೇ ಸ್ಕೋರ್ ನೋಡಿದ್ರೆ 30, 15 per run ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರೇಡಿಯೋ ಸಿಟಿ. ರಿಕ್ವೈರ್ಡ್ ರನ್ ರೇಟ್ ಕೂಡ ಆಲ್ಮೋಸ್ಟ್ 15 runs per over. ಉಳಿದಂತ 24 ಬಾಲ್ 61 ರನ್ ಬೇಕಾಗಿದೆ. 24 ಬಾಲ್ 61 runs. ಪವರ್ ಪ್ಲೇ ಕಂಪ್ಲೀಟ್ ಆದ ಕೂಡಲೇ ಇವಾಗ ಫೀಲ್ಡ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಹೊಸ ಬೌಲರ್ನ ಪರಿಚಯಿಸ್ತಾ ಇದ್ದಾರೆ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್. ಶ್ರೀಕೃಷ್ಣ ಫಾರ್ 3rd ಓವರ್. ಫೀಲ್ಡ್ ಸೆಟ್ ನೋಡ್ತಾ ಇದ್ದೀವಿ. ಮಿಡ್ ವಿಕೆಟ್ ಇದೆ, ಕೌಕಾನ್ ಇದೆ, ಲಾಂಗ್ ಆನ್ ಲಾಂಗ್ ಆಫ್. ವೈಡ್ ಅಂತ ಕಾಲ್ ಬರುತ್ತೆ. 3rd ಓವರ್ ಫಾಸ್ಟ್ ಬಾಲ್. ತುಂಬಾನೇ ದೂರ ಹಾಕ್ತಾರೆ. ಆಫ್ ಸೈಡ್ ಹಾಕುವಂತ ಪ್ರಯತ್ನ ಇದು, ಬ್ಯಾಟ್ರಿಂದ ದೂರ ಇಡುವಂತ ಪ್ರಯತ್ನ, ಬಟ್ ತುಂಬಾನೇ ದೂರ ಹೋಗುತ್ತೆ. ಮತ್ತೆ ಸೇಮ್ ಬಾಲ್ ಹಾಕ್ತಾರೆ. ಇವಾಗ ಒಂದು ವೈಟ್ ಟ್ರಮ್ಲರ್ ಇಂದ ಒಳಗಿದೆ, ಡಾಟ್ ಬಾಲ್ ಅಂತ ಬರುತ್ತೆ. ಫಸ್ಟ್ ಬಾಲ್ ಇದೆ ಕೂಡ ಪ್ರಯತ್ನ ಮಾಡಿದ್ದು, ಬಟ್ ತುಂಬಾ ದೂರ ಇತ್ತು. ಈ ಲೈನ್ ಚೆನ್ನಾಗಿದೆ. ಶ್ರೀಕೃಷ್ಣ ಕಡೆಯಿಂದ 2nd ಬಾಲ್. ಸಾಕಾತ್ ಬೌಲಿಂಗ್, ಬೆಂಕಿ ಬೌಲಿಂಗ್ ಇದು. ತುಂಬಾನೇ ಜೋರಾಗಿ ಹಾಕ್ತಾರೆ ಈ ವ್ಯಕ್ತಿ. ಅಷ್ಟೊಂದು ಈಸಿ ಅಲ್ಲ ಈ ವ್ಯಕ್ತಿ ಹೊಡಿಯಕ್ಕೆ. ಬಿಗ್ ಶಾಟ್ ಬರ್ತಾ ಇದೆ. ಹಾಕ್ಲಿ, ನಾನ್ ರೆಡಿ ಇದ್ದೀನಿ ಅಂತ ಹೇಳ್ತಿರೋದು. ತಡಿಯಕ್ ನೋಡ್ತಾರೆ, ಬಟ್ ಮ್ಯಾಕ್ಸಿಮಮ್ ಬರುತ್ತೆ. ಕೌಕಾನ್ ಕಡೆ ಹೊಡೆದಂತ ಶಾಟ್ ಇದು, ಬಿಗ್ಗೆಸ್ಟ್ ಪಾರ್ಟ್ ಆಫ್ ದ ಬೌಂಡ್ರಿ, ಬಟ್ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಕ್ಯಾಪ್ಟನ್ ರಚನ್. 8 ಬಾಲ್ ಅಲ್ಲಿ 25. ರಚನ್ ವೈಯಕ್ತಿಕ ಮೊತ್ತ. 21 ಬಾಲ್ ಅಲ್ಲಿ ಬೇಕಾಗಿರೋದು 54. 21-54. ಟಾಪ್ ಎಡ್ಜ್ ಆಗ್ತಾ ಇದೆ. ಸೂಪರ್ ಕ್ಯಾಚ್ ಇದು, ಕಾಟ್ ಬಿಹೈಂಡ್.
ವಿಕೆಟ್ ಕೀಪರ್ ಕಡೆಯಿಂದ ಬಂದಂತ ಬ್ರಿಲಿಯಂಟ್ ಪೀಸ್ ಆಫ್ ವಿಕೆಟ್ ಕೀಪಿಂಗ್. ಕ್ಯಾಚ್ ಕಲೆಕ್ಟ್ ಮಾಡ್ಕೋತಾರೆ. Oh my goodness, same wicket keeping. ಪ್ರೀವಿಯಸ್ ಕೂಡ ಇದೇ ರೀತಿ ಒಂದು ಕ್ಯಾಚ್ ಅನ್ನ ತಗೊಂಡಂತ ವಿಕೆಟ್ ಕೀಪರ್. ಮತ್ತೆ ವಿಕೆಟ್ ಕೀಪರ್ ಇಂದ ಬಂದಂತ ಬೆಸ್ಟ್ ಕ್ಯಾಚ್ ಇದು. 37ಕ್ಕೆ 3ನೇ ವಿಕೆಟ್ ಕಳ್ಕೊತಾರೆ ರೇಡಿಯೋ ಸಿಟಿ. ಫಸ್ಟ್ ಬಾಲ್ ಅಲ್ಲೇ ಬ್ರೇಕ್ ಥ್ರೂ. ಸಂತೋಷ್ ಗೋಲ್ಡನ್ ಡಕ್ ಔಟ್. ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ. ಕಂಪ್ಲೀಟ್ ಆಗುತ್ತೆ. 3 ಓವರ್ 3 ಓವರ್ಗಳ ನಂತರ 38ಕ್ಕೆ 3. ಥರ್ಡ್ ಓವರ್ ಫೈನಲ್ ಬಾಲ್ ಅಲ್ಲಿ ಸಿಂಗಲ್ ಬರುತ್ತೆ. ಸಿಂಗಲ್ ಇಂದ ಎಂಡ್ ಮಾಡ್ತಾರೆ 3ನೇ ಓವರ್. ಮ್ಯಾಕ್ಸಿಮಮ್ ಬಂದ ಕೂಡಲೇ ಒಂದು ಬ್ರೇಕ್ ಥ್ರೂಗಳು ಇಲ್ಲಿ ಸ್ವಲ್ಪ ಕಾಟ ಕೊಡ್ತಾ ಇದೆ ರೇಡಿಯೋ ಸಿಟಿ ಟೀಮಿಗೆ. ಉಳಿದಂತ 18 ಬಾಲ್ ಅಲ್ಲಿ 53 ರನ್ ಬೇಕಾಗಿದೆ. ಫೋರ್ತ್ ಓವರ್ ಫಸ್ಟ್ ಬಾಲ್. ಮತ್ತೆ ವಿಕೆಟ್ ಕೀಪರ್ ಗಣೇಶ್ ಅವ್ರು ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ಥರ್ಡ್ ಕ್ಯಾಚ್ ಇದು. ಗಣೇಶ್ ಅವ್ರು ಹುಡುಕೊಂಡು ಹೋಗ್ತಾ ಇದೆ ಬಾಲ್. ನಿಶ್ಚಯ್ ಗೌಡ ಫಸ್ಟ್ ಬಾಲ್ ಅಲ್ಲೇ ಒಂದು ಡ್ರೀಮ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ನಿಶ್ಚಯ್ ಗೌಡ ಅವರಿಗೆ. ರಿಚರ್ಡ್ಸನ್ ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದಿಲ್ಲಿ. ಬೌನ್ಸ್ ಆಗ್ತಾ ಇಲ್ಲ, ಲೋ ಆಗಿ ಹೋಗ್ತಾ ಇದೆ. ಇದು ಅಷ್ಟೊಂದು ಬೌನ್ಸ್ ಇರಲಿಲ್ಲ ಈ ಒಂದು ಬಾಲ್ ಅಲ್ಲಿ. 16 ಬಾಲ್ 53 ಬೇಕಾಗಿದೆ. ಮತ್ತೆ ಟಾಪ್ ಏಡ್ಸ್ ಆಗ್ತಾ ಇದೆ. ಗಣೇಶ್ ಅವ್ರ ದಿನ ಇವತ್ತು 4ನೇ ಕ್ಯಾಚ್ ಅನ್ನ ತಗೋತಾ ಇರೋದು ಗಣೇಶ್ ಅವರು. ಮ್ಯಾಗ್ನೆಟ್ ಇದೆಯಾ ನೋಡ್ಬೇಕಾಗುತ್ತೆ ಗಣೇಶ್ ಅವ್ರ ಕೈಯಲ್ಲಿ. ಮತ್ತೆ ಬ್ರೇಕ್ ಥ್ರೂ ಸಿಗ್ತಾ ಇದೆ. ಮತ್ತೊಂದು ಡಕ್ ಔಟ್. ಸೆಕೆಂಡ್ ಬಾಲ್ ಅಲ್ಲಿ 0 ರನ್ಸ್ ಮಾಡಿ ವಿಕೆಟ್ ಒಪ್ಪಿಸ್ತಾ ಇರೋದು. ಹಾಫ್ ಆಫ್ ದ ಸೈಡ್ ಇವಾಗ ಪೆವಿಲಿಯನ್ ಕಡೆ ಹೋಗಾಗಿದೆ. 5 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. 38 for 5, 15-53, 15ಕ್ಕೆ 53. ಡಿಫೆನ್ಸ್ ಮಾಡ್ತಾರೆ. ಶಾರ್ಟ್ ಮಿಡ್ ವಿಕೆಟ್ ಕಡೆ ಸಿಂಗಲ್ ಮಾತ್ರ ಸಿಗುತ್ತೆ, ಸಾಕಾಗಲ್ಲ. ಆಲ್ಮೋಸ್ಟ್ ಇವಾಗ ರಿಕ್ವೈರ್ಡ್ ರನ್ ರೇಟ್ ನೋಡೋದಾದ್ರೆ 22.29 ಇದೆ. ಕರೆಂಟ್ ರನ್ ರೇಟ್ 10.6 ಇದೆ.
14 ಬಾಲಲ್ಲಿ 52. ಪ್ರತಿಯೊಂದು ಬಾಲಲ್ಲೂ ಕೂಡ ಇವಾಗ ಬಿಗ್ ಶಾಟ್ಸ್ ಆಡಲೇಬೇಕಾಗುತ್ತೆ. ಬೌಂಡ್ರಿ ಅಥವಾ 6 ಇದೇ ಒಂದು ಲೆಕ್ಕಾಚಾರನ ಮಾಡಬೇಕಾಗಿದೆ ಇಲ್ಲಿ ರೇಡಿಯೋ ಸಿಟಿ. Clean bounce. Allow wicket down. 6 wicket lost. 39 loss of 6 wickets. Naveen back to pavilion. ಅದು ಬಿಗ್ ಟಾರ್ಗೆಟ್ ಅಲ್ಲಿ ಸಮಸ್ಯೆ ಕೊಡ್ತಾ ಇದೆ. 91ರ ಒಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರೋದು. ಒಂದು ಮೊತ್ತನ ಚೇಸ್ ಮಾಡುವಂತ ಒಂದು ಲೆಕ್ಕಾಚಾರ ಮಾಡಿ ಬಂದಂತ ಬ್ಯಾಟರ್ಸ್ ಇಲ್ಲಿ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಬಿಕಾಸ್ ಒಂದು ಟಾರ್ಗೆಟ್ ಇಲ್ಲಿ ಕಷ್ಟಪಡುವಂತೆ ಮಾಡ್ತಾ ಇದೆ. another wicket. ಮತ್ತೆ caught behind. 5th catch of the day. ಅದು ಕೂಡ ವಿಕೆಟ್ ಕೀಪರ್ ಗಣೇಶ್ ಅವ್ರ ಕೈ ಸೇರ್ತಾ ಇರೋದು. ಮೇ ಬಿ ನಾವು ಈ ಒಂದು ಫೀಲ್ಡಿಂಗ್ ನೋಡಿದ್ರೆ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಅಲ್ಲಿ ಯಾವುದೇ ರೀತಿ ರನ್ಸ್ ಮಾಡಲ್ಲ, ಬೌಲಿಂಗ್ ಹಾಕಲ್ಲ. ಜಾನ್ ಟಿ ರೋಡ್ಸ್ ಅವರು ಜಸ್ಟ್ ಕ್ಯಾಚಸ್ ಅನ್ನ ಹಿಡಿದು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರ್ತಾರೆ. ಅದೇ ತರ ಇಲ್ಲೂ ಕೂಡ ಏನಾದ್ರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ನಮ್ಮ ಆರ್ಗನೈಸರ್ಸ್ ಡಿಸೈಡ್ ಮಾಡ್ತಾರ ಅಂತ ನೋಡ್ಬೇಕಾಗತ್ತೆ. 5 ಕ್ಯಾಚ್ ಕಂಪ್ಲೀಟ್ ಮಾಡಿರೋದು. ಕಂಪ್ಲೀಟ್ ಆಗುತ್ತೆ. 4th ಓವರ್ 4 ಓವರ್ಗಳ ನಂತರ 39ಕ್ಕೆ 7 4 ವಿಕೆಟ್ಸ್ ಎಲ್ಲ ತಗೋತಾರೆ 4th ಓವರ್ ಅಲ್ಲಿ. ಸುಹಾಸ್ ಫಾರ್ 5th ಓವರ್. ಫಸ್ಟ್ ಬಾಲ್ ತುಂಬಾನೇ ಒಂದು ಡೌನ್ ದ ಲೆಗ್ ಸೈಡ್ ಅಲ್ಲಿ ವೈಡ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಉಳಿದಂತ 12 ಬಾಲ್ ಅಲ್ಲಿ 51 ಬೇಕಾಗಿದೆ. ಬರ್ತಾ ಇದೆ, ಬೌಂಡ್ರಿ ಬರ್ತಾ ಇದೆ, ಬಟ್ ಸಾಕಾಗಲ್ಲ. ಪ್ರತಿ ಬಾಲ್ ಕೂಡ ಇದೇ ರೀತಿಯಾಗಿ ಒಂದು ಬಿಗ್ ಶಾಟ್ಸ್ ಬರಬೇಕು. ಬೌಂಡ್ರಿ 6 ಅಲ್ಲಿ ಡೀಲ್ ಮಾಡಬೇಕು. ರಿಕ್ವೈರ್ಡ್ ರನ್ ರೇಟ್ 25.6 ಇದೆ. 11 ಬಾಲ್ ಅಲ್ಲಿ 47. ಈ ಓವರ್ ಕನಿಷ್ಠ ಪಕ್ಷ ಉಳಿದಂತ 5 ಬಾಲ್ ಅಲ್ಲಿ ಮ್ಯಾಕ್ಸಿಮಮ್ಸ್ ಏನಾದ್ರೂ ಬಂದ್ರೆ 3 ರಿಂದ 4 ಸಿಕ್ಸರ್ ಬಂದ್ರೆ ಅವಕಾಶ ಇರುತ್ತೆ ಇನ್ನು ಕೂಡ. ಶಾಟ್ ಇದೆ, ಪುಲ್ ಮಾಡ್ತಾರೆ, ಬಿಗ್ ಶಾಟ್ ಬರ್ತಾ ಇದೆ. ಲೇಟ್ ಆಗಿ ಬಂದ್ರು ಕೂಡ ನಾನಿದ್ದೀನಿ ಅಂತ ಒಂದು ಸೂಚನೆ ಕೊಡ್ತಾ ಇರೋದು ಅಶುತೋಷ್. 8 ಬಾಲ್ ಅಲ್ಲಿ 39. ಈ ತರ ಬಿಗ್ ಶಾಟ್ಸ್ ಬರಬೇಕು. ಪ್ರತಿ ಬಾಲ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಬರಬೇಕಾಗುತ್ತೆ. ಮತ್ತೆ ಬಿಗ್ ಶಾಟ್ ಬರ್ತಾ ಇದೆ, ಕಳೆದಾಗ್ತಾರೆ ಬಾಲ್ ಅನ್ನಿದು ಔಟ್ ಆಫ್ ದ ಪಾರ್ಕ್. ಬಹುಶಃ ಸ್ವಲ್ಪ ಪ್ರೀವಿಯಸ್ ಆರ್ಡರ್ ಏನಾದ್ರು ಅಶುತೋಷ್ ಬಂದಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ದಿಕ್ಕನ್ನು ಬದಲಾಯಿಸ್ತಿದ್ರು. 7 ಬಾಲ್ ಅಲ್ಲಿ 33, 7 ಬಾಲ್ 33. ಗ್ಯಾಪ್ ಇದೆ. ಕೌಕಾನ್ ಕಡೆ ಹೊರದಂತ ಶಾಟ್, 1 ಬೌನ್ಸ್ ಬೌಂಡ್ರಿ. ಅಶುತೋಷ್ ಆನ್ ಫೈರ್.
62 for 7. 6 balls 29. 6 ಬಾಲ್ ಅಲ್ಲಿ 29. ಇನ್ನೂ ಮ್ಯಾಚ್ ಇದೆ. ಬಿಗ್ ಶಾಟ್ಸ್ ಬರಬೇಕಾಗುತ್ತೆ. Final over, first ball, juicy full toss, lofted shot. ಒಳ್ಳೆ ಫೀಲ್ಡ್ ಅಂತ ಹೇಳ್ಬೋದು. ಸಖತ್ ಸೇವ್ ಇದು. ತುಂಬಾ ಬೌಂಡ್ರಿ ಒಪ್ಪಿದ ಹತ್ರ ಇದ್ರು. ಬೌಂಡ್ರಿ ಚೆಕ್ ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ತುಂಬಾನೇ ಕ್ಲೋಸ್. ಒಂದು ಬೌಂಡ್ರಿ ಲೈನ್ ಹತ್ತತ್ರ ಒಂದು ಬಾಲ್ ಅನ್ನ ತಡೀತಾರೆ. ಅಂಪೈರ್ಸ್ ಇಲ್ಲಿ ಥರ್ಡ್ ಅಂಪೈರ್ ರೆಫರ್ ಮಾಡ್ತಿದ್ದಾರೆ. ಚೆಕ್ ಮಾಡಬೇಕಾಗಿತ್ತು ಇವಾಗ ಟಿವಿ ಅಂಪೈರ್. ಬೌಂಡ್ರಿ ಸೇಫ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಗ್ರೇಟ್ ಫೀಲ್ಡಿಂಗ್. 5 ball 27. ಓ, ಇದು ತುಂಬಾ ಆಚೆ ಹೋಗುತ್ತೆ. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಇಲ್ಲಿ. ಸೇಮ್ ಮ್ಯಾಚ್, ನ್ಯೂಸ್ 18 ಟೀಮ್ 2 ಬಾಲ್ ಅಲ್ಲಿ 15 ಬೇಕಾಗಿತ್ತು. ಇದೇ ರೀತಿ ನೋ ಬಾಲ್ ಪ್ಲಸ್ 6 ಬಂದಿತ್ತು. ಅದೇ ರೀತಿ ಮತ್ತೆ ರಿಪೀಟ್ ಆಗುತ್ತಾ ನೋಡ್ಬೇಕು. ಫ್ರೀ ಹಿಟ್. ಶಾಟ್ ಚೆನ್ನಾಗಿದೆ, ಗ್ಯಾಪ್ ಅಲ್ಲಿದೆ. ಒಡಿಶ್ ಲಾಂಗ್ ಆಫ್ ಕಡೆ 2 ರನ್ ಕಂಪ್ಲೀಟ್ ಮಾಡ್ತಾರೆ. ಬಹುಶಃ ಅಶತೋಷ್ ಸ್ಟ್ರೈಕ್ ಬಂದಿದ್ರೆ ಚೆನ್ನಾಗಿತ್ತು. ಸಿಂಗರ್ ಉಳಿಸ್ಕೊಂಡು ಆಡಿದ್ರೆ ಚೆನ್ನಾಗಿತ್ತು. ಬಟ್ ಇವ್ರ ಆಲೋಚನೆ ಬೇರೆನೇ ಇದೆ. ಬಾಲಾಜಿ ಅವರು ಕೂಡ ಬಿಗ್ ಶಾಟ್ಸ್ ಹೊಡೆಯುವಂತ ಎಬಿಲಿಟಿ ಇದೆ. 4 ಬಾಲ್ ಅಲ್ಲಿ 24, 4 6 ಬೇಕಾಗಿದೆ. ಡಾಟ್ ಬಾಲ್ ಬರುತ್ತೆ. ಇಲ್ಲಿಂದ ಮ್ಯಾಚ್ ಆಲ್ಮೋಸ್ಟ್ ಸೋನಿ ಪಿಕ್ಚರ್ಸ್ ಕಡೆ ವಾಲಿತ್ತು. ಇವಾಗ ಜಸ್ಟ್ ಒಂದು ಆಪರ್ಚುನಿಟಿ ಇತ್ತು. ಅದು ಪ್ರೀವಿಯಸ್ ಓವರಲ್ಲಿ ಒಳ್ಳೆ ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು 2 ಮ್ಯಾಕ್ಸಿಮಮ್ಸ್ ಮತ್ತು 1 ಬೌಂಡ್ರಿ ಅಶುತೋಷ್. ಈ ಓವರ್ ನೋಡೋದಾದ್ರೆ ಜಸ್ಟ್ ಸಿಂಗಲ್ ಡಬಲ್ ಈ ರೀತಿ ರನ್ಸ್ ಬರ್ತಾ ಇದೆ. ಸಿಂಗಲ್ ಮಾತ್ರ ಸಿಗುತ್ತೆ. ಕ್ಯಾಪ್ಟನ್ ಬಾಲಕೃಷ್ಣ ಫೀಲ್ಡ್ ಮಾಡ್ತಾ ಇದ್ದಾರೆ ಲಾಂಗ್ ಆನ್ ಕಡೆ. ಉಳಿದಿರೋದು 2 ಬಾಲ್ 23 ರನ್. 2 ball 23. ಶಾರ್ಟ್ ಆಗಿದೆ, ಪುಲ್ ಮಾಡ್ತಾರೆ. ಬಿಗ್ ಶಾಟ್ ಬರುತ್ತೆ, ಔಟ್ ಆಫ್ ದ ಪಾರ್ಕ್ ಹೋಗುತ್ತಿದ್ದು. ಕೊನೆ ಬಾಲ್ ಉಳಿದಿದೆ. 1 ಬಾಲ್ 17 ರನ್ನು. ಒನ್ ಸೈಡ್ ಇದ್ರು ಕೂಡ ಒಂದು ಒಳ್ಳೆ ಫೈಟ್ ಬ್ಯಾಕ್ ಮಾಡಿಕೊಂಡ್ರು ಲಾಸ್ಟ್ ಅಲ್ಲಿ ರೇಡಿಯೋ ಸಿಟಿ. ಅಶತೋಷ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಒಂದು ಒಳ್ಳೆ ಫೈಟ್ ಮಾಡಿದ್ರು ಲಾಸ್ಟ್ ಅಲ್ಲಿ ಅಶತೋಷ್. ಸಿಂಗಲ್ ಸಿಗುತ್ತೆ ಫೈನಲ್ ಬಾಲ್ ಅಲ್ಲಿ. 15 ರನ್ಗಳ ಒಂದು ವಿಕ್ಟರಿ ಬರುತ್ತೆ. 15 ರನ್ಸ್ ಮಾರ್ಜಿನ್ ಅಲ್ಲಿ ಮ್ಯಾಚ್ ಅನ್ನ ಗೆಲ್ತಾರೆ ಸೋನಿ ಪಿಕ್ಚರ್ ನೆಟ್ವರ್ಕ್. 1 by
15 runs. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತ ಸಮಯ, ಮ್ಯಾನ್ ಆಫ್ ದ ಮ್ಯಾಚ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲಿ ನಾವು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಘೋಷಣೆ ಮಾಡುವಂತ ಸಮಯ. 5 ಬಾಲಲ್ಲಿ 18 ರನ್ನು, 3 ಸಿಕ್ಸ್, 1 ವಿಕೆಟ್, 5 ಕ್ಯಾಚ್ ಪಡೆದಂತ ಗಣೇಶ್ ಫ್ರಮ್ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ಮ್ಯಾನ್ ಆಫ್ ದ ಮ್ಯಾಚ್. ಪಿಕ್ಚರ್ ನೆಟ್ವರ್ಕ್ಸ್